ಅದೇ ರೀತಿ ಎಲ್ಲ ಈ ಮಕ್ಕಳಿಗೆ ಈ ಒಂದು ಆನ್ಲೈನ್ ತರಗತಿಗೆ ಅಟೆಂಡ್ ಆಗ್ಲಿಕ್ಕೆ ಸಹಾಯ ಮಾಡ್ತಾ ಇರುವಂತ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪಾಠದ ಹೆಸರು ಯಾವ್ದು ಹೇಳ್ರಿ ಅಂದ್ರೆ, ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ ನಾನು. ಯಾವ್ದಂದ್ರ ಘಾತಾಂಕಗಳು ಮತ್ತು ಘಾತ ಸೂಚಿಗಳು. ಓಕೆ, ಘಾತಾಂಕಗಳು ಮತ್ತು ಘಾತ ಸೂಚಿಗಳು. ಘಾತ ಸೂಚಿಗಳು, ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಕರಿತೀವಿ ನಾವು. ಹೌದಾ? ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅದನ್ನ ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗ ನಾವು ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಅಂದ್ರೆ ನಮಗೆ ನೀತಿಯುಕ್ತ ಒಂದು ಏನಂದ್ರೆ ಸ್ಟೋರಿ, ಅಥವಾ ನಾವೇನ್ ಅಂತೀವಿ, ನೀವು ಇದನ್ನ ಬರೀತೀರಿ ಗೊತ್ತಾ ಡೈಲಿ ನಿಮ್ಮ ಒಂದು ಬ್ಲಾಕ್ ಬೋರ್ಡ್ ಅಲ್ಲಿ. ಹೌದಾ? ಅವತ್ತಿನ ಒಂದು ನೀತಿ ಅಥವಾ ಅಮರವಾಣಿ ಅಂತ ಕರಿತೀವಲ್ಲ, ಸೊ ಅದನ್ನೇನ್ ಬರಿತಿರ್ತೀವಿ ಅದನ್ನ ನೋಡೋಣ ಅಂತ. ಸೊ ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್ ಅಂತ ಇದೆ. ಅಂದ್ರೆ ನಾವ್ ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದೀವಿ ಅಂದ್ರೆ ಮುದಾಮ್ ನೀವು ಮಿಸ್ಟೇಕ್ ಮಾಡೋದ್ ಬೇಡ. ಸೊ ಕ್ಲಾಸ್ ವೈಸ್ ನಲ್ಲಿ ನೀವ್ ಏನೋ ಒಂದು ಮಿಸ್ಟೇಕ್, ಎಸ್ಪೆಷಲಿ ಮ್ಯಾಥ್ಸ್ ಗೆ ರಿಲೇಟೆಡ್ ಇದ್ದಂತ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತೀರಂದ್ರ, ಯಾವ್ದೋ ಒಂದು ನಾವೇನೋ ಒಂದು ಪ್ರಾಬ್ಲಮ್ ಬಿಡಿಸ್ತಿರ್ತೇವಿ, ನಿಮಗ್ ಬಿಡಿಸ್ರಿ ಅಂತ ಕೊಡ್ತಿರ್ತೀವಿ. ಹೌದಾ? ಸೊ ಅವಾಗ ಬಹಳ ಜನ ಸ್ಟೂಡೆಂಟ್ಸ್ ಟ್ರೈ ಮಾಡ್ತಿರ್ತಾರೆ. ಮತ್ತೊಂದಿಷ್ಟು ಸ್ಟೂಡೆಂಟ್ಸ್ ಇಲ್ಲ ನನಗ್ ಬರುದೇ ಇಲ್ಲ, ಸುಮ್ನೆ ಪೆನ್ ಸದೇ ಹಿಡ್ತಿರುದಿಲ್ಲ, ನಂಗ್ ಬರುದಿಲ್ಲ ಮ್ಯಾಥ್ಸ್ ಅಂದ್ರೆ ನನಗ್ ಆಗುದಿಲ್ಲ, ನನಗದು ಆ ಲೆಕ್ಕ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಅಂತೀರಿ. ಅದೇ ನೀವು ಒಂದ್ಸಲ ನೀವು ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಒಂದ್ಸಲ ಮಿಸ್ಟೇಕ್ ಆಗ್ಬಹುದು, 2 ಸಲ ಮಿಸ್ಟೇಕ್ ಆಗ್ಬಹುದು. ಹೌದಾ? ನಾನ್ ಬಹಳ ಜನ ಸ್ಟೂಡೆಂಟ್ಸ್ ಮಾಡಿರೋದ್ ನೋಡಿದೀನಿ. ಒಂದ್ಸಲ ಟ್ರೈ ಮಾಡ್ರಿ ಅಂದಾಗ ಅವ್ರು ಮಾಡ್ತಿರ್ತಾರ. ಸಡನ್ ಆಗಿ ಅವ್ರಿಗೇನ ಒಂದ್ ಸ್ಟೆಪ್ ಬೈ ಸ್ಟೆಪ್ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋತಂದ್ರ ಅವ್ರಿಗೇನಾಗ್ತೈತಿ, ಇಷ್ಟ ಈಸಿ ಇದೆ ಅಲ್ಲ ಇದು ಲೆಕ್ಕ ಅಂತ ಹೇಳಿ ಅನ್ಕೋತೀವಿ. ಅಂದ್ರೆ ನಾವು ತಪ್ಪು ಮಾಡ್ಬೋದು. ಹೌದಾ? ಸೊ ಒಂದ್ಸಲ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು. ಅವಾಗ ನಾವ್ ಏನ್ ಮಾಡ್ತಿರ್ತೀವಿ, ಟ್ರೈ ಮಾಡಾಕತ್ತೀವಿ. ಹೌದಾ? ಸೊ 2 ಸಲ ಆದ್ಮೇಲೆ 3ನೇ ಸಲ ನಮಗದು ಕರೆಕ್ಟ್ ಆಗ್ತೈತಿ. ನಮಗ್ ಬರುದೇ ಇಲ್ಲ, ಸುಮ್ನೆ ನಾವೇ ಜಡ್ಜ್ ಮಾಡ್ಕೊಂಡು ನಾವ್ ಬರುದಿಲ್ಲ ಅಂತ ಕೂತ್ವಿ ಅಂದ್ರೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ಹೌದಾ? ಸೊ ಹಾಗಾಗಿ ನಾವು ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಅಂದ್ರೆ ನಾವ್ ಅಲ್ಲೇನೋ ಟ್ರೈ ಮಾಡ್ತಾ ಇದೀವಿ. ಮಿಸ್ಟೇಕ್ ಆಗ್ಬಹುದು. ಈಗ ಮ್ಯಾಥ್ಸ್ ಗೆ ಸಂಬಂಧಪಟ್ಟಾಗ ಹೇಳ್ತೇನೆ, ನೀವು ಲೆಕ್ಕ 1 ಅಥವಾ 2 ಸಲ ತಪ್ಪು ಮಾಡ್ಬೋದು, 3ನೇ ಸಲ ಕರೆಕ್ಟ್ ಆಗೇ ಆಗ್ತೈತಿ. ಹಾಗಾಗಿ ನೀವು ಮೊದಲು ಪ್ರಯತ್ನ ಪಡ್ಬೇಕು. ಹೌದಾ? ಇದ್ರ ಅರ್ಥ ಏನಂದ್ರೆ, ಇಲ್ಲ ನಾವು ಈಗ ಆಲ್ರೆಡಿ ಹೇಳ್ತಿರ್ತೀವಿ, ಇಂಜಿನಿಯರಿಂಗ್ ಎಲ್ಲ ಕಲಿಯೋದ್ ನಮಗ್ ಆಗೋದಿಲ್ಲ, ಅಥವಾ IAS ಮಾಡೋದ್ ನಮಗ್ ಆಗೋದಿಲ್ಲ, KS ಮಾಡೋದ್ ನಮಗ್ ಆಗೋದಿಲ್ಲ, ಹಂಗಲ್ಲ. ಸೊ ನಾವು ಈಗ ನಾವು ಸ್ವಲ್ಪ ಟ್ರೈ ಮಾಡ್ತಾ ಇರ್ಬೇಕು, ಜನರಲ್ ನಾಲೆಜ್ ಕ್ವಶನ್ಸ್ ಗಳನ್ನ ಓದ್ತಾ ಇರ್ಬೇಕು. ಹೌದಾ? ಹಾಗಾಗಿ ನಾವು ಅದನ್ನ ಆ ಒಂದು ಸಕ್ಸಸ್ ಅನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತೇವೆ. ಓಕೆ, ಸೊ ಹಾಗಾದ್ರೆ ಈಗ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ನಮ್ದೊಂದು ಯಾವ್ದಿದೆ, ಡಿಕ್ಟೇಷನ್ ವರ್ಡ್ಸ್. ಹೌದಾ? ಶಬ್ದಗಳನ್ನ ನಾನು ಕೊಡ್ತೀನಂತ. ಸೊ ನಾನು ಇಲ್ಲೇ ಶಬ್ದಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಆ 5 ಶಬ್ದಗಳನ್ನ ನಿಮ್ಮ ಬುಕ್ ನಲ್ಲಿ, ನಿಮ್ಮ ಒಂದು ಪೇಪರ್ ನಲ್ಲಿ ಬರಿಬೇಕು. ಸೊ ಮತ್ತೊಂದ್ಸಲ ಹೇಳ್ಬೋದಾ, ನೀವು ಫಸ್ಟ್ ಶಾಲಿ ಹೆಸರು ಹಾಕ್ರಿ, ಅದಾದ್ಮೇಲೆ ನಿಮ್ಮ ಹೆಸರನ್ನ ಹಾಕ್ರಿ. ಹೌದಾ? ಸೊ ನಾ ಈಗ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ಲಿ. ಫಸ್ಟ್ ವರ್ಡ್, 1ನೇ ಶಬ್ದ ಯಾವ್ದಂದ್ರ ಋಣ. ಋಣ 1ನೇ ಶಬ್ದ ಯಾವ್ದಂದ್ರ ಋಣ. 2 ಘಾತ ಸೂಚಿ. ಘಾತ ಸೂಚಿ. 3ನೇದ್ದು ನಿಯಮಗಳು. 3ನೇದ್ದು ಯಾವ್ದಂದ್ರ ನಿಯಮಗಳು. ಹೌದಾ? ನೆಕ್ಸ್ಟ್ 4ನೇದ್ದು ಆಧಾರ. ಆಧಾರ 4ನೇದ್ದು ಯಾವುದು? ಆಧಾರ. ಇನ್ನು ಲಾಸ್ಟ್ 5ನೇದ್ದು ಯಾವ್ದಂದ್ರ ವಿಲೋಮ. ವಿಲೋಮ. ಕರೆಕ್ಟಾ? ವಿಲೋಮ. ಹೌದಾ? ಅದರ ಜೊತೆಗೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಇವೆಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಿನ್ನೆ ಕ್ಲಾಸ್ ನಲ್ಲಿ ಟೀಚರ್ 6th 7th ಹೇಳಿದಾರೆ. ಸೊ 8th ಕ್ಲಾಸಿಗೆ ಅಂತಂದ್ರ ನಿಮ್ಗೆ 6/1/2026. ಹೌದಾ? ಅವತ್ ನಿಮ್ಗೆ ಏನಿದೆ, ಈ ಒಂದು ನಮ್ಮ ವಿದ್ಯಾಶಕ್ತಿಯಿಂದ MCQ ಟೆಸ್ಟ್ ಅಂದ್ರ ರಸಪ್ರಶ್ನೆಗಳ ಒಂದು
ಟೆಸ್ಟ್ ಅನ್ನ ತಗೊಳ್ತಾ ಇದ್ದಾರೆ, ಹೌದಾ? 6th 7th 8th ಅವ್ರಿಗೆ, ಹೌದಾ? ಅಲ್ಲಿ ಏನಾಗ್ತಾ ಇದೆ ನಿಮ್ಗೆ ಅದರದ ಇನ್ಸ್ಟ್ರಕ್ಷನ್ ವಿಡಿಯೋಸ್ ಅನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಂತ. ಸೊ ಅಲ್ಲೇ ಬಬಲ್ ಶೀಟ್ ಅಂತ ನೀವು ಆಲ್ರೆಡಿ ನೀವು ನವೋದಯ ಆಮೇಲೆ ಇವು ಮೊರಾರ್ಜಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಬರ್ದಿದ್ರಿ ಅಂದ್ರೆ ನಿಮಗ್ ಗೊತ್ತಾಗ್ತೈತಿ ಅಲ್ಲಿ ಏನ್ ಮಾಡ್ತಾ ಇರ್ತೀರಿ ನೀವು. ಈ ರೀತಿ ಫಸ್ಟ್ ಆನ್ಸರ್ ಏನಾಗ್ತಾ ಇದೆ, 4 ಆಪ್ಷನ್ ಇದ್ವು ಅಂದ್ರೆ ಏನ್ ಮಾಡ್ತೀರಿ ಇಲ್ಲೇ. ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಆನ್ಸರ್ ಏನಾಗಿತ್ತು, ಎ ಇತ್ತಂತ ತಿಳ್ಕೊರಿ. ಇದು ಬಿ, ಇದು ಸಿ, ಆಮೇಲೆ ಡಿ ಇದೆ, ಹೌದಾ? ಫಸ್ಟ್ ಕ್ವಶನ್ ಆನ್ಸರ್ ಫಾರ್ ಎಕ್ಸಾಂಪಲ್ ಸಿ ಇತ್ತಂದ್ರ ನೀವ್ ಏನ್ ಮಾಡ್ತೀರಿ, ಅದಕ್ಕ ಈ ರೀತಿ ರೌಂಡ್ ಹಾಕ್ತಾ ಇರ್ತೀರಿ, ಹೌದಾ? ಕರೆಕ್ಟಾ? ಅದೇ ರೀತಿ ಇಲ್ಲಿಯೂ ಕೂಡ ನಮ್ಮ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ, ಅದು ಆನ್ಲೈನ್ ಇರೋದ್ರಿಂದ ನಾವು ಇಲ್ಲಿ ಆನ್ಲೈನ್ ನಲ್ಲಿ ನಿಮ್ಗೆ ಏನ್ ಮಾಡ್ತಾ ಇರ್ತೀವಿ, ಪ್ರಶ್ನೆಗಳನ್ನ ಓದ್ತಾ ಓದ್ತಾ ಹೋಗ್ತಿರ್ತೀವಿ. ಅಲ್ಲಿ ನೀವ್ ಏನ್ ಮಾಡ್ಬೇಕು, ಆ ಕ್ವಶನ್ ಗೆ ಕರೆಕ್ಟ್ ಆನ್ಸರ್ ಅನ್ನ ಯಾವ್ದಿದೆ, ಅದು ಎ ಇದ್ರ ಎ, ಬಿ ಇದ್ರ ಬಿ, ಸಿ ಇದ್ರ ಸಿ, ಡಿ ಇದ್ರ ಡಿ, ಈ ರೀತಿ ನೀವು ಏನ್ ಮಾಡ್ಬೇಕು, ಟಿಕ್ ಮಾಡ್ಬೇಕು. ಅದನ್ನ ಯಾವ ರೀತಿ ಮಾಡ್ಬೇಕು ಏನು ಅಂತ ಹೇಳಿ ನಾನು ಇಲ್ಲೊಂದು ವಿಡಿಯೋ ಅನ್ನ ತೋರಿಸ್ತೇನೆ. ಸ್ವಲ್ಪ ಅದ್ರ ಇನ್ಸ್ಟ್ರಕ್ಷನ್ ಅನ್ನ ಕೇಳ್ರಿ, ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಮತ್ತೆ ನಮ್ಗೆ ಏನಾಗ್ಬಿಡ್ತೈತಿ, ಇನ್ ಕೇಸ್ ಟೈಮ್ ಆಯ್ತು ಅಂದ್ರೆ ಹರಿ ಬರಿ ಆಗ್ತೈತಿ, ಹೌದಾ? ಹಾಗಾಗಿ ಫಸ್ಟ್ ತೋರಿಸ್ತೇನೆ, ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ, ಹೌದಾ? ಸೊ 1 ಸೆಕೆಂಡ್. ಇದು ಫಸ್ಟ್ ವಿಡಿಯೋನ ಕೇಳ್ರಿ. 1 ಸೆಕೆಂಡ್. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್, ನಾನು ಮತ್ತೊಂದ್ಸಲ ಶೇರ್ ಮಾಡ್ತೀನಿ. ಕೇಳ್ರಿ, ಇದು ಸ್ವಲ್ಪ ವಿಡಿಯೋ. ಉತ್ತರ ಪತ್ರಿಕೆ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ, ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದ್ರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ, ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಅನ್ನು ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು, 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದ್ರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ
ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ? ಆ B ಅಂತ ಇತ್ತಂದ್ರೆ ಆ B ಸರ್ಕಲಿಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, B ಸರ್ಕಲಿಗೆ ಡಾಟನ್ನು ಹಾಕಬೇಕು, ಕರೆಕ್ಟಾಗಿ B ಸರ್ಕಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, D ಅಂತ ಇತ್ತಂತ ಅನ್ಕೋರಿ. ಸೊ ಆ D ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ, ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದು ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಸೆಕೆಂಡ್, ಇನ್ನೊಂದು ವಿಡಿಯೋ ಇದೆ ಪ್ಲೇ ಮಾಡ್ತೀನಂತ. ಸೊ ಇದೇನಾಯ್ತು, ನಿಮ್ಗೆ ಬಬಲ್ ಶೀಟ್ ಅಂತ ಹೇಳಿರ್ತಲ್ಲ, ಈ ರೀತಿ ಸರ್ಕಲ್ ಮಾಡೋದು ನಿಮ್ಗೆ ಗೊತ್ತಾಯ್ತು, ಹೌದಾ? ಸೊ ಅದೇ ರೀತಿ ನಿಮ್ಗೆ ಇನ್ ಕೇಸ್ ಒಂದಿಷ್ಟು ಸ್ಕೂಲ್ಸ್ಗೆ ಏನಾದ್ರು ಈ ಬಬಲ್ ಶೀಟ್ ರೀಚ್ ಆಗ್ಲಿಲ್ಲ ಅಂದ್ರೆ, ಹೌದಾ? ಸೊ ಎಲ್ಲರೂ ರೀಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಆ ಟೈಮಿಗೆ ರೀಚ್ ಆಗ್ಲಿಲ್ಲ ಅಂತಂದ್ರ ನೀವೇನ್ ಮಾಡ್ಬೇಕು, ಇಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಇದೆ, ಯಾವ ಒಂದು ಪೇಜ್ ನಲ್ಲಿ ನೀವು ಕರೆಕ್ಟ್ ಆಗಿ ಯಾವ ರೀತಿ ಈ MCQ ಟೆಸ್ಟ್ ಅನ್ನ, ರಸಪ್ರಶ್ನೆಯ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋನ ತೋರಿಸ್ತೀನಿ ನೋಡ್ರಿ. ಒಂದ್ ಸೆಕೆಂಡ್, ಇನ್ನೊಂದು ವಿಡಿಯೋ ಇದೆ ನೋಡ್ರಿ. ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಒಂದ್ ಸೆಕೆಂಡ್. ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ಒಂದು ಕೈಯಲ್ಲಿ ಬರೆದ ಉತ್ತರ ಪತ್ರಿಕೆಯಾಗಿದೆ. ಇದು ಯಾವ ಶಾಲೆಯು ಒಂದು ಬಬಲ್ ಶೀಟನ್ನು ಹೊಂದಿಲ್ಲ ಆ ಶಾಲೆಯವರು ಈ ಒಂದು ಕೈಯಲ್ಲಿ ಬರೆದಂಥ ಉತ್ತರ ಪತ್ರಿಕೆಯನ್ನು ಬಳಸಬೇಕು, ಹೌದಾ? ಸೊ ಇಲ್ಲಿ ಇದರಲ್ಲಿ ನೀವು ಕಡ್ಡಾಯವಾಗಿ ಗೆರೆ ಇರುವ ಬುಕ್ಕನ್ನು ಮಾತ್ರ ಬಳಸಬೇಕು, ಡ್ರಾಯಿಂಗ್ ಬುಕ್ಕನ್ನು ಬಳಸುವಂತಿಲ್ಲ. ಅದೇ ರೀತಿ ಇಲ್ಲೇ ಮೇಲೆ ಸ್ಕೂಲ್ ಅಂತ ಇದೆ, ಹೌದಾ? ಸ್ಕೂಲ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕಡ್ಡಾಯವಾಗಿ ಸ್ಕೂಲ್ ಹೆಸರನ್ನು ಬಳಸಬೇಕು. ಅದು ಕ್ಯಾಪಿಟಲ್ ಅಕ್ಷರದಲ್ಲಿ, ದೊಡ್ಡ ಅಕ್ಷರದಲ್ಲಿ ನೀಟಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ CS ಹರ ಹೂವ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ನಿಮ್ಗೆ ಉದಾಹರಣೆಗಾಗಿ. ನಿಮ್ಮ ಶಾಲೆಯ ಹೆಸರು ಏನಿದೆ ಅದನ್ನು ನೀವು ಬರಿಬೇಕು. ಅದು ನೀಟಾಗಿ ಮತ್ತೆ ಹೊಳ್ಳಿ ಅದನ್ನು ಚಿತ್ಕಟ್ಟೋದು ಮಾಡೋ ಹಾಗಿಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಟೆಸ್ಟ್ ನಂಬರ್ ಅಂತ ಇದೆ. ಆ ಟೆಸ್ಟ್ ನಂಬರು ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಟೆಸ್ಟ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ನಿಮ್ಮ ನಂಬರನ್ನು ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗಾಗಿ 153 ಅಂತ ಇದೆ, ಹೌದಾ? 153. ಆ ಶಿಕ್ಷಕರು, ಈಗ ನಾನು ಬರೀ ಉದಾಹರಣೆಗೆ ಮಾತ್ರ ಬರಿತಾ ಇದ್ದೀನಿ. ನಿಮ್ಮ ಶಕ್ತಿಯ ಶಿಕ್ಷಕರು ಏನು ಡಿಸ್ಪ್ಲೇ ಮಾಡಿರ್ತಾರೆ ಆ ನಂಬರನ್ನು ಮಾತ್ರ ನೀವು ಕಡ್ಡಾಯವಾಗಿ ಆ ಟೆಸ್ಟ್ ನಂಬರಲ್ಲಿ ಬರೆಯಬೇಕು. ಅದಾದಮೇಲೆ ಸರಿಯಾಗಿ ಬರೆಯಬೇಕು. ಅದಾದಮೇಲೆ ನೆಕ್ಸ್ಟ್ ರೂಲ್ ನಂಬರ್ ಅಂತ ಇದೆ. ಈ ರೂಲ್ ನಂಬರು ನೀವು ನಿಮ್ಮ ಶಾಲೆಯ ಹಾಜರಾತಿಯ ನಿಮ್ಮ ನಂಬರ್ ಏನಿದೆ ಅದನ್ನು ಬರಿಬೇಕು. ಅದು ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 74 ಅಂತ ಬರಿತಾ ಇದ್ದೀನಿ. ನಿಮ್ಮದು ಯಾವ ನಂಬರ್ ಇದೆ ನೀವು ಅದನ್ನು ನಿಮ್ಮ ಶಾಲೆಯಲ್ಲಿ ನಿಮಗೆ ಯಾವ ಹಾಜರಾತಿ ನಂಬರ್ 1 ಡಿಜಿಟ್ ಇರ್ಬೋದು, 2 ಡಿಜಿಟ್ ಇರ್ಬೋದು, ನೀವು ಅದನ್ನು ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಆನ್ಸರ್, ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ವಿದ್ಯಾಶಕ್ತಿಯ ಶಿಕ್ಷಕರು ಒಂದಾದ ಮೇಲೆ ಒಂದು ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ.
ಓಕೆ. ಸೊ ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ನೋಡಿ ಬರೀಬೇಕು. ಇಲ್ಲೇ ಈಗ ಅಲ್ಲೇ ಡಿಸ್ಪ್ಲೇ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದಿ, ಅದರಲ್ಲಿ ಆಪ್ಷನ್ಸ್ಗಳಿರ್ತವೆ ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 1 ಅಂತ ಇದೆ, ಅದಕ್ಕೆ ಆನ್ಸರು ಬಿ ಇದ್ರೆ ಬಿ ಅಂತ ಬರಿಬೇಕು. ಆಮೇಲೆ 2 ಅಂತ ಇದೆ, ಹೌದಾ, 2ಕ್ಕೆ ನಿಮ್ಗೆ ಅಕಸ್ಮಾತಲ್ಲೇ ಆಪ್ಷನ್ ಸಿ ಇತ್ತು, ಹೌದಾ, ಅಥವಾ ಡಿ ಇತ್ತು, ನೀವೇನೋ ಇಲ್ಲ ಅಂದರೂ ಅಲ್ಲಿ ಆಪ್ಷನನ್ನು ಬರಿಬೇಕು. 2ನೇದ್ದು ಸಿ ಅಂತಾರ ಬರಿಬೇಕು, ಅದು ಯಾವುದಿರ್ತೈತಿ ಅದನ್ನು ಬರಿಬೇಕು ಕಡ್ಡಾಯವಾಗಿ. ಓಕೆ. ಸೊ ಆದಮೇಲೆ 3 ಬರಿಬೇಕು, ಹೌದಾ. ಅದೇ ರೀತಿ 3 ಬರಿಬೇಕು. ಅಲ್ಲಿ 3 ಎ ಅಂತ ಎಕ್ಸಾಂಪಲ್ ಇದೆ ಅಂದ್ರೆ ಆನ್ಸರ್ ಎ ಇತ್ತಂದ್ರೆ ಎ ಅಂತ ಬರಿಬೇಕು. 4ನೇದು ಬರಿಬೇಕು. ಇನ್ ಕೇಸ್, ಹೌದಾ, ನಿಮಗೆ ಫಾರ್ ಎಕ್ಸಾಂಪಲ್ 5ನೇದು ಆನ್ಸರು ನಿಮಗೆ ಗೊತ್ತಿಲ್ಲ, ಹೌದಾ, ಅದನ್ನು ಅದೇ ರೀತಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಏನಾದರೂ ಬರೀರಿ, ನಿಮ್ಗೆ ಆನ್ಸರ್ ಅದು ಗೊತ್ತಿಲ್ಲ ಅಂದ್ರೆ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಏನೇ ಇರಲಿ ಆ ಆನ್ಸರನ್ನು ನೀವು ಕರೆಕ್ಟಾಗಿ ಅಲ್ಲೇ ಯಾವುದೋ ಒಂದು ಆಪ್ಷನ್, ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಕರೆಕ್ಟಾಗಿ ಒಂದು ಆಪ್ಷನನ್ನು ಬರೀಬೇಕು, ಹಾಗೆ ಖಾಲಿಯಾಗಿ ಬಿಡೋ ಹಾಗಿಲ್ಲ, ಹೌದಾ. ಅದೇ ರೀತಿ ಅಪ್ ಟು 10ರವರೆಗೂ ನೀವು ಇಲ್ಲಿ ಈ ರೀತಿ ಇದಾವೆ ಕ್ವಶನ್ಸ್, ಇಲ್ಲಿ ಅಲ್ಲೇ ನಂಬರ್ಸ್ಗಳಿದಾವೆ. ಅದರ ನೆಕ್ಸ್ಟ್ ಈ ಕಡೆ 11, 12, 13, 14, 15 ಅಪ್ ಟು 20ರವರೆಗೆ ಇದಾವೆ ನಮ್ಗೆ, ಹೌದಾ. ಸೊ ಈ 20ರವರೆಗೆ ಇದ್ದಾಗ ನಾವು ಎಲ್ಲಿನೂ ಯಾವ ಜಾಗವನ್ನು ಬಿಡೋ ಹಾಗಿಲ್ಲ. ಅದಾದಮೇಲೆ ಅಲ್ಲೇ ನೋಡ್ರಿ ಆನ್ಸರನ್ನು, ಕ್ವಶನನ್ನು ಅಲ್ಲೇನು ನಂಬರ್ಸ್ಗಳನ್ನು ಬರ್ದೇವಲ್ಲ ಅದನ್ನು ನೋಡ್ರಿ. 1 ಆದಮೇಲೆ ಡಾಟ್ ಇದೆ, 2 ಆದಮೇಲೆ ಡಾಟ್ ಇದೆ, 3 ಆದಮೇಲೆ ಡಾಟು, 4 ಆದಮೇಲೆ ಡಾಟು. ನೀವು ಅದೇ ರೀತಿ ಡಾಟನ್ನು ಬರೀಬೇಕು. ಯಾವುದೇ ಬ್ರ್ಯಾಕೆಟ್ ಬಳಸೋದಾಗಲಿ, ಕ್ಲೋಸ್ ಬ್ರ್ಯಾಕೆಟ್ ಬಳಸೋದಾಗಲಿ, ಅಥವಾ ಹಿಂಗೆ ಚೌಕ್ ಮಾಡೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಇದು ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಕೂಡ ಇದನ್ನು ಫಾರ್ಮೆಟನ್ನು ಬಳಸಬೇಕು. ಓಕೆ. ಇದಾದಮೇಲೆ ಲಾಸ್ಟ್ ಥಿಂಗ್ ಏನಂದ್ರೆ, ಈ ಒಂದು ಆನ್ಸರ್ ಪೇಪರ್ ಮೇಲೆ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ ಈ ರೀತಿ ಮಾಡಿದ್ರೆ ಎಲ್ಲರಿಗೂ ವಿದ್ಯಾಶಕ್ತಿಯ. ಓಕೆ, ಕೇಳಿದ್ರಲ್ಲ ವಿಡಿಯೋಸ್, ಎರಡು ಕ್ಲಿಯರ್ ಆಯ್ತು ಅನ್ಕೊಡ್ತೇನೆ. ಯಾಕಂದ್ರೆ ನಿನ್ನೇನು ನಿಮ್ಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಟೀಚರ್ ತೋರಿಸಿದಾರೆ, ಹೌದಾ. ಸೊ ಅಲ್ಲಿ 6th 7th ಅವ್ರಿಗೆ ತೋರಿಸಿದಾರೆ, ಇದು ಇವತ್ತ ನಾನು 8th ಅವ್ರಿಗೆ ತೋರಿಸ್ತಾ ಇದ್ದೀನಿ, ಹೌದಾ. ಸೊ 6ನೇ ತಾರೀಕು ನಿಮ್ಗೆ ಏನಿದೆ ಈ ಒಂದು ನಮ್ಮ ವಿದ್ಯಾಶಕ್ತಿಯ ಕಡೆಯಿಂದ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಓಕೆ. ಸೊ ಹಾಗಾದ್ರೆ ಇವತ್ತು ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಲೇಟ್ ಆಯ್ತು, ಇರ್ಲಿ, ಯಾಕಂದ್ರೆ ಇದ್ರದ್ದು ಇನ್ಫಾರ್ಮೇಶನ್ ಕೊಡೋದು ನಮ್ಗೆ ನೆಸೆಸಿಟಿ ಇತ್ತು. ಓಕೆ. ಸೊ ಹಾಗಾಗಿ ಎಲ್ಲರಿಗೂ ನಾನು ಏನ್ ಮಾಡ್ತೇನೆ, ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಎಲ್ಲರೂ ಕರೆಕ್ಟ್ ಆಗಿ ನೀಟಾಗಿ ಕರೆಕ್ಟ್ ಆನ್ಸರ್ ಅನ್ನ ಏನ್ ಮಾಡ್ರಿ ಕೊಡ್ರಿ. ಆಮೇಲೆ ಹರಿಬರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನೋ ಆನ್ಸರ್. ಯಾಕಂದ್ರೆ ಈ ರೀತಿ ಇರುವಂತ ಕ್ವಶನ್ ನೀವ್ ಏನ್ ಮಾಡ್ತೀರಿ, ಸಮ್ ಟೈಮ್ ಬುಕ್ಸ್ ನಲ್ಲಿ ಏನ್ ಮಾಡಿರ್ತೀರಿ, ಏನೋ ಬರೀತೀರಿ, ಅದು ತಪ್ಪಾಯ್ತು ಅಂತ ಮತ್ ಅದನ್ನ ಕಾಟ್ ಹಾಕೋದು ಮತ್ ಬರೀತಿರ್ತೀರಿ. ಬಟ್ ಇಲ್ಲಿ ಏನಾಗ್ತೈತಿ ನಿಮ್ಗೆ, ಬಬಲ್ ಶೀಟ್ ನಲ್ಲಿ ನೀವು ಹಂಗೇನು ಮಾಡೋ ಹಾಗಿಲ್ಲ. ಒಮ್ಮೆ ಅದ್ರ ಮೇಲೆ ಟಿಕ್ಕಿ ಇಟ್ರಿ ಅಂದ್ರೆ ಅದು ಮೂಡ್ಬಿಟ್ಟಿರ್ತೈತಿ ಆಲ್ರೆಡಿ, ನಿಮ್ಗೆ ಅದನ್ನ ಮತ್ತೆ ನೀವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಂದಲ್ಲ 2 ಸಲ ವಿಚಾರ ಮಾಡಿ ಆ ಒಂದು ಕ್ವಶನ್ಗೆ ಏನ್ ಆನ್ಸರ್ ಇದೆ, ಹೌದಾ, ಅದನ್ನ ನೀವು ಕರೆಕ್ಟ್ ಆಗಿ
ಮತ್ತು ಘಾತ ಸೂಚಿಗಳು ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ಆಲ್ರೆಡಿ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಘಾತಾಂಕಗಳ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೆ, ಯಾವ ರೀತಿ ಇರ್ತೈತಿ, ಅದು ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೆ ಜಸ್ಟ್ ಒಂದ್ ಸಣ್ಣ ರೀಕ್ಯಾಪ್ ಈಗ. ಸೊ 2 ಸ್ಕ್ವೇರ್ ಇತ್ತಂದ್ರೆ ಇದರ ಅರ್ಥ ಏನ್? ಹಾಗಾದ್ರೆ 2 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಂತೆ. ಅದೇ ರೀತಿ 5 ಕ್ಯೂಬ್ ಇತ್ತಂದ್ರೆ ಇದೇನ, ಇದರ ಅರ್ಥ ಏನು? 5 ಕ್ಯೂಬ್ ಅಂದ್ರ 5ಅನ್ನ 3 ಸತಿ ಗುಣಾಕಾರ ಮಾಡ್ಬೇಕಂತ ಅರ್ಥ. ಹೌದಾ? ಸೊ ಹಾಗಾದ್ರೆ ಇದನ್ನೇನಂತ ಕರಿತೀವಿ? 5 ಇಂಟು 5 ಇಂಟು 5 ಅಂತ ಬರೀತೇವೆ. ಹೌದಾ? ಇದರ ಅರ್ಥ ಏನ್? ಹಾಗಾದ್ರೆ 5 ಇಂಟು 5 ಇಂಟು 5. ಈ ರೀತಿ ನೀವು ಎಲ್ಲಿ ಕಲ್ತೀರಿ ಹೇಳ್ರಿ? ವರ್ಗ ಮತ್ತು ವರ್ಗ ಮೂಲಗಳು ಅನ್ನೋ ಒಂದು ಪಾಠದಲ್ಲಿ ಕಲ್ತೀರಿ. ಅದೇ ರೀತಿ ಎಲ್ಲೇ ಘನ ಮತ್ತು ಘನ ಮೂಲಗಳು, ಇದು ವರ್ಗಕ್ಕೆ ರಿಲೇಟೆಡ್ ಇರುತ್ತೆ. ಇದು ಏನಾಗಿದೆ? ಘನ ಮತ್ತು ಘನ ಮೂಲಗಳಿಗೆ. ಬಟ್ ಇಲ್ಲಿ ಘಾತಾಂಕಗಳು, ಘಾತ ಸೂಚಿಗಳು ಅಂದ್ರ ಅಲ್ಲಿ ಎಷ್ಟೋ ನಮ್ಗೆ ಏನ್ ಬರ್ಬೋದು? ಸಮ್ ಟೈಮ್ 5⁻25 ಅಂತೂ ಬರ್ಬೋದು. ಇದರ ಅರ್ಥ ಏನ್? ಹಾಗಾದ್ರೆ 5ಅನ್ನ 25 ಸತಿ ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು ಅಂತ ಅದರ ಅರ್ಥ. ಹೌದಾ? ಅದೇ ರೀತಿ ನಾವ್ ಇವತ್ತ ನಿಮಗೆ ಇದ್ರ ಬಗ್ಗೆ ಎಲ್ಲ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಇದಕ್ಕೆ ಏನಂತ ಕರಿತೀವಿ? ಘಾತ ಸೂಚಿ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಆಧಾರ, ಬೇಸ್ ಅಂತ ಕರಿತೀವಿ. ಹೌದಾ? ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹೌದಾ? ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸ್ ನಲ್ಲಿ ನಾನು 2 ನಿಯಮಗಳನ್ನು ಕೂಡ ಹೇಳಿದ್ದೆ. ಇರ್ಲಿ, ಆದ್ರೂ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ತೇನೆ. ಹೌದಾ? ಸೊ ಫಸ್ಟ್ ಏನಾಗಿದೆ ಹಾಗಾದ್ರೆ? ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ನಿಯಮಗಳು, ಘಾತಾಂಕಗಳ ನಿಯಮಗಳು ಅಂತ ಇದೆ. ಹೌದಾ? ಘಾತಾಂಕಗಳ ನಿಯಮಗಳು ವಿತ್ ಎಕ್ಸಾಂಪಲ್ ಕೂಡ ನಾನು ಹೇಳ್ತಾ ಇದ್ದೆ. ಯಾವುದು? ಘಾತಾಂಕಗಳ ನಿಯಮಗಳು. ಫಸ್ಟ್ ಒನ್ ಏನಿದೆ ನಮ್ಗೆ? a⁻m. ಹೌದಾ? a⁻m ಇಂಟು a⁻n ಅಂತ ಇದೆ. ಹೌದಾ? a⁻m ಇಂಟು a⁻n ಅಂತ ಇದೆ. ಹೌದಾ? ಸೊ ನಿಮ್ಗೇನಾಗ್ತಾ ಇದೆ ಇಲ್ಲಿ? ಆ ಒಂದು ನಿಯಮವನ್ನ ಕೊಟ್ಟಿದ್ದಾರೆ. ಹೌದಾ? a⁻m ಇಂಟು a⁻n ಅಂದ್ರೆ ಏನಂತ ಬರೀತೀರಿ? a⁻m ಪ್ಲಸ್ n ಅಂತ ಇದೆ. ಹೌದಾ? ಇದಕ್ಕೆ ಎಕ್ಸಾಂಪಲ್ ನಾನು ನಿಮ್ಗೆ ಆಮೇಲೆ ತೋರಿಸ್ತೇನೆ ಸಿಮ್ಯುಲೇಷನ್ ಮುಖಾಂತರ. a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m ಪ್ಲಸ್ n. ಇದರ ಅರ್ಥ ಒಂದ್ ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ ನಾನು ಇಲ್ಲೇ. ಈಗ 3, ಹೌದಾ, ⁻2 ಇಂಟು 3⁻1 ಇತ್ತಂತ ಅನ್ಕೋರಿ. ಹೌದಾ? 3 ಇಂಟು 1 ಅಂತ ಇತ್ತಂತ ತಿಳ್ಕೊರಿ, ಅಥವಾ ಇಲ್ಲಿ 2 ಅಥವಾ 3 ಇತ್ತಂತ ತಿಳ್ಕೊರಿ. ಇವಾಗ ಏನ್ ಮಾಡ್ತೀರಿ ಹೇಳ್ರಿ? a⁻ ಅಂದ್ರ ಇಲ್ಲಿ a⁻ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ಆಧಾರದ ಪ್ಲೇಸ್ ನೊಳಗೆ ಏನಾಗಿದೆ? ಇಲ್ಲಿ ನಮ್ಗೆ 3 ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನಮ್ಗೆ? ಆ 3ಅನ್ನ ಆಸ್ ಇಟ್ ಈಸ್ ಬರಿಬೇಕು. ಏದ್ ಬದ್ಲಿನಲ್ಲಿ ಏನ್ ಬರಿತೀನಿ? 3ಅನ್ನ ಬರಿತೀನಿ. ಇಲ್ಲಿ m ಪ್ಲಸ್ n ಅಂದ್ರೆ ಏನಿದೆ? 2 ಮತ್ತು 1 ಇದೆ. ಹೌದಾ? ಸೊ 2 ಪ್ಲಸ್ 1 ಅಂತ ಇದೆ ನೋಡ್ರಿ. 2 ಪ್ಲಸ್ 1 ಅಂತ ಇದೆ. ಹಾಗಾದ್ರೆ 3⁻2 ಪ್ಲಸ್ 1 ಎಷ್ಟಾಯ್ತು? 3 ಕ್ಯೂಬ್ ಆಯ್ತು. ಹೌದಾ? ಇದ್ರ ಅರ್ಥ ಏನ್ ಹಾಗಾದ್ರೆ? 3 ಕ್ಯೂಬ್ ಅಂದ್ರ 3ಅನ್ನ 3 ಸತಿ ನಾವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 3 ಇಂಟು 3 ಇಂಟು 3. ಹೌದಾ? 3 ಇಂಟು 3 ಇಂಟು 3 ಅಂತ ಇದೆ. ಹಾಗಾದ್ರೆ 3 3 9, 9 3 27. ಈ ರೀತಿ ನಾವೇನ್ ಮಾಡ್ಬೇಕು? ಈ ಒಂದು ಘಾತಾಂಕಗಳ ನಿಯಮಗಳನ್ನ ಕಲಿಯೋದ್ರಿಂದ ನಾವು ಈಸಿಲಿ ಮಲ್ಟಿಪ್ಲೈ ಮಾಡಬಹುದು. ಹೌದಾ? ಸೊ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? 3ಅನ್ನ 2 ಸತಿ ಗುಣಿಸ್ಬೇಕು, 3ಅನ್ನ 1 ಸತಿ ಗುಣಿಸಿ ಗುಣಾಕಾರ ಮಾಡಿ ನಾವು ಮತ್ತೆ ಅದು ಲಾಂಗ್ ಪ್ರೊಸೆಸ್ ಹೋಗ್ಬಿಡ್ತದೆ, ಲೆಂದಿ ಪ್ರೊಸೆಸ್ ಹೋಗ್ಬಿಡ್ತೈತಿ. ಅದೇ ನಮ್ಗೆ ಏನಾದ್ರೂ ಘಾತಾಂಕಗಳ ನಿಯಮಗಳ ಗೊತ್ತಿದ್ವು ಅಂದ್ರೆ ನಾವು ಈಸಿಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಇದೇನಾಯ್ತು? ಫಸ್ಟ್ ಒಂದು ನಿಯಮ ಏನಿದೆ ನಮ್ಗೆ? a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m ಪ್ಲಸ್ n ಅಂತ ಇದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ? a⁻m ಡಿವೈಡೆಡ್ ಬೈ a⁻n is equal to a⁻m divided by a⁻n ಅಂತ ಇದೆ. ಅದರ ಅರ್ಥ ಏನು? a⁻m minus n ಅಂತ ಇದೆ. ಹೌದಾ? a⁻m minus n. a⁻m into a⁻n is equal to a⁻m plus n ಅಂತ ಇದೆ. ಅದರ ನೆಕ್ಸ್ಟ್ ಎರಡನೇ ನಿಯಮ ಏನಿದೆ? a⁻m divided by a⁻n ಅಂದ್ರೆ ಡಿವೈಡೆಡ್ ಬೈ ಈ ರೀತಿ ಇತ್ತಂದ್ರೆ ನಾವು m minus n ಅಂತ ಮಾಡ್ಬೇಕು.
ಅರ್ಥ ಆಯ್ತಾ? ಇದು ಫಸ್ಟ್ ನಿಯಮ, ಇದು ಸೆಕೆಂಡ್ ನಿಯಮ ಅಂತ ಇದೆ. ಹೌದಾ? ಇವಾಗ ಏನ್ ಮಾಡ್ಬೇಕು, ಮತ್ತೆ ಥರ್ಡ್ ನೋಡೋಣ ಅಂತ. ಇವಾಗ ಥರ್ಡ್ ಲಾ ಏನಿದೆ, ಇದಕ್ಕೇನಂತೇವೆ ನಾವು, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತಾನು ಕರಿತೇವೆ. ಹಾಗಾಗಿ ಥರ್ಡ್ ನಿಯಮ ಅಥವಾ ಮೂರನೇ ನಿಯಮ ಏನಿದೆ ಅಂದ್ರೆ ನಮ್ಗೆ ಎ ರೇಸ್ ಟು ಎಂ ರೇಸ್ ಟು ಎನ್. ಹೌದಾ? ಎ ರೇಸ್ ಟು ಎಂ ರೇಸ್ ಟು ಎನ್ ಅಂತ ಇದೆ. ಸೊ ಇದನ್ನ ಏನಂತ ಬರಿತೀವಿ, ಎ ರೇಸ್ ಟು ಎಂ ಎನ್ ಅಂತ ಬರಿತೀವಿ. ಹೌದಾ? ಎ ರೇಸ್ ಟು ಎಂ. ಈಗ ಈ ರೀತಿ ಬ್ರಾಕೆಟ್ ನಲ್ಲಿ ಇದ್ವು ಅಂದ್ರ, ಹೌದಾ, ಅದಕ್ಕೆ ನಾವು ಎ ರೇಸ್ ಟು ಎಂ ಎನ್ ಅಂತ ಬರಿತೀವಿ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್, ನಾಲ್ಕನೇದು ಏನಿದೆ ನೋಡ್ರಿ, ಎ ರೇಸ್ ಟು ಎಂ ಇಂಟು ಬಿ ರೇಸ್ ಟು ಎಂ. ಹೌದಾ? ಇವಾಗ ಏನಾಯ್ತು, ಕೆಳಗಿನ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಬಂದು ಅದರದ ಘಾತ ಸೂಚಿ ಸೇಮ್ ಬಂತು ನಮ್ಗೆ. ಹೌದಾ? ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಬಿ ರೇಸ್ ಟು ಎಂ ಅಂತ ಇದ್ದಾಗ ಎ ಬಿ ರೇಸ್ ಟು ಎಂ ಅಂತ ಬರಿಬೇಕು. ಹೌದಾ? ಎ ಬಿ ರೇಸ್ ಟು ಎಂ, ಎ ಬಿ ರೇಸ್ ಟು ಎಂ ಅಂತ ಇದೆ. ನೆಕ್ಸ್ಟ್ ಮತ್ತೊಂದು ಏನಿದೆ ನೋಡ್ರಿ, ನೆಕ್ಸ್ಟ್ ಇದೇ ರೀತಿ ಎ ರೇಸ್ ಟು ಎಂ ಡಿವೈಡೆಡ್ ಬೈ ಬಿ ರೇಸ್ ಟು ಎಂ. ಕರೆಕ್ಟಾ? ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಸಾರಿ ಬಿ ರೇಸ್ ಟು ಎಂ ಅಂತ ಇದ್ದಾಗ ಎ ಬೈ ಬಿ ರೇಸ್ ಟು ಎಂ ಅಂತ ಬರಿಬೇಕು. ಕರೆಕ್ಟಾ? ಎ ಬೈ ಬಿ ರೇಸ್ ಟು ಎಂ ಅಂತ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಒಂದು, ಲಾಸ್ಟ್ ಏನಿದೆ, ಎ ರೇಸ್ ಟು ಝೀರೋ. ಎ ರೇಸ್ ಟು ಝೀರೋ ಈಸ್ 1. ಹೌದಾ? ನಿಮ್ಗೆಲ್ಲ ಇದು ಘಾತಾಂಕಗಳ ನಿಯಮದಲ್ಲಿ ನಿಮ್ಗೆ ಗೊತ್ತಿದೆ. ಹೌದಾ? ಎ ರೇಸ್ ಟು ಝೀರೋ, ನೀವು ಅದು ಬೇಕಾದ ಸಂಖ್ಯೆ ಇದ್ರು ರೇಸ್ ಟು ಝೀರೋ ಇತ್ತಂದ್ರೆ ಅದರ ಅರ್ಥ ಏನು, ಅದರ ಆನ್ಸರ್ ಏನ್ ಬರ್ತೈತಿ, ನಮ್ಗೆ 1 ಬರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಏನಾಗ್ತದೆ, 28 ರೇಸ್ ಟು ಝೀರೋ ಅಂತ ಬರ್ದೇನ. ಹೌದಾ? ಸೊ 28 ರೇಸ್ ಟು ಝೀರೋ ಅಂದ್ರೆ ಎಷ್ಟಾಗತ್ತೆ ಇದು? ಸೊ ಇದ್ರ ಅರ್ಥ ಏನ್ ಹಾಗಾದ್ರೆ 1. ಆನ್ಸರ್ ಏನಾಗಿರ್ತೈತಿ 1. ಅಥವಾ ಎಕ್ಸ್ ರೇಸ್ ಟು ಝೀರೋ ಇತ್ತಂದ್ರ ಅದು ಕೂಡ ನಮ್ಗೆ ಏನಾಗತ್ತ 1 ಅಂತ ಆಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ನಮ್ಗೆ ಏನಾಗ್ತಾವು, ಘಾತಾಂಕಗಳ ನಿಯಮಗಳು. ಎಷ್ಟು ಕಲ್ತೀವಿ ನಾವು ಹೇಳ್ರಿ, ಮೊದ್ಲ 2, 3, 4, 5, 6 ಘಾತಾಂಕಗಳ ನಿಯಮಗಳನ್ನ ಕಲ್ತೀವಿ. ಓಕೆ? ಸೊ ಅದರದ ಒಂದು ಸಿಮ್ಯುಲೇಷನ್ ಇದೆ ನಿಮ್ಗಿಲ್ಲಿ. ಇದ್ರ ಮೇಲೆ ಎಕ್ಸಾಂಪಲ್ಸ್ ಗಳನ್ನ ನಾನು ಇಲ್ಲಿ ಬರೆಯೋಕ್ಕಿಂತ ಅಲ್ಲೇ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ನೋಡೋಣ ಅಂತ ಇವಾಗ. ಹೌದಾ? ಘಾತಾಂಕಗಳ ನಿಯಮಗಳು ಇಲ್ಲಿದಾವ ನೋಡಿ. ಓಕೆ? ಹೌದಾ? ಸೊ ಇಲ್ಲಿ ಯಾವ್ದಿದೆ ನೋಡ್ರಿ, ಇಲ್ಲಿ ಇದು ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ, ಎ ರೇಸ್ ಟು ಎಂ ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಅಂತ ಇದೆ ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆ 2 ರೇಸ್ ಟು -3 ಡಿವೈಡೆಡ್ ಬೈ 2 ರೇಸ್ ಟು -1 ಅಂತ ಇದೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ? ಓಕೆ, ಇಲ್ಲಿ ತಾನೇ ಅದೇನಾಗ್ತಾ ಇದೆ, ನ್ಯೂ ಪ್ರಾಬ್ಲಮ್ ತೋರಿಸ್ತಾ ಇದೆ. ಹೌದಾ? 4 ರೇಸ್ ಟು ಚೆಕ್ ಆನ್ಸರ್. ಹೌದಾ? 4 ರೇಸ್ ಟು -3 ಆಮೇಲೆ -1 ಎಂ ಮೈನಸ್ ಎನ್ ಅಂತ ಮಾಡಿದ್ನಲ್ಲ, ಅದೇ ರೀತಿ ಇಲ್ಲೇ 4 ಆಸ್ ಇಟ್ ಇಸ್, 4 ಆಸ್ ಇಟ್ ಇಸ್ ಇಟ್ಟಿದಾರು. ಎಂ ಅಂದ್ರ -3 ಇದೆ, ಎನ್ ಅಂದ್ರ 1 ಇದೆ. ಎಂ ಮೈನಸ್ ಎನ್ ಅಂದ್ರ -3 ನಾವು 1 ಕಳಿಬೇಕು ಅಥವಾ ಮೈನಸ್ ಮಾಡ್ಬೇಕು. -3 1 ಕಳೀರಂದ್ರೆ ಇಲ್ಲಿ ಏನಾದ್ವು, ಸಜಾತಿಯ ಚಿಹ್ನೆಗಳಾದ್ವು. ಸಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡುತ್ತೀವಿ, ಕೂಡಿಸ್ತೇವಿ. ಹೌದಾ? ಈಗ ಏನ್ ಮಾಡ್ಬೇಕು, 3 1 4 ಆಯ್ತು, ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. 4 ಮೈನಸ್ ರೇಸ್ ಟು 4 ರೇಸ್ ಟು -4 ಆಯ್ತು. ಓಕೆ? ಸೊ ಇದನ್ನ ಏನ್ ಮಾಡ್ತೇವೆ ನಾವು, ಇದನ್ನೆಲ್ಲ ನಾನು ಹೇಳ್ತೇನಂತ ಆಮೇಲೆ. 1 ಡಿವೈಡೆಡ್ ಬೈ ಎಷ್ಟಾಯ್ತು, 4 4 ಸತಿ ಗುಣಾಕಾರ ಮಾಡ್ಬೇಕು. ಅವಾಗ ಎಷ್ಟಾಯ್ತು, 256 ಆಯ್ತು. ಓಕೆ? ಸೊ ಇಲ್ಲೇ ಇನ್ನೊಂದು ನಿಯಮ ಇದೆ. ಯಾವ ನಿಯಮ ಅಂದ್ರ ಎ ರೇಸ್ ಟು ಎಂ ರೇಸ್ ಟು ಎನ್ ಅಂತ ಇದೆ ನೋಡ್ರಿ. ಎ ರೇಸ್ ಟು ಎಂ ರೇಸ್ ಟು ಎನ್. ಅರ್ಥ ಆಯ್ತಾ? ಇಲ್ಲೇ ಎ ಅಂದ್ರ 2 ಇದೆ. ಹೌದಾ? ಎಂ ಅಂದ್ರ -1 ಇದೆ, ಎನ್ ಅಂದ್ರ -1 ಇದೆ. ಇದ್ರ ಅರ್ಥ ಏನು, ಎ ರೇಸ್ ಟು ಇಲ್ಲೇ ಎಂ ಇಂಟು ಎನ್ ಅನ್ನ ಮಾಡ್ಬೇಕು. ಇಲ್ಲಿ ಗುಣಾಕಾರ ಮಾಡ್ಬಿಡ್ಬೇಕು. ಅಂದ್ರ ಈ ಬ್ರಾಕೆಟ್ ಒಳಗಿರುವುದು ಮತ್ತೆ ಹೊರಗಿರುವನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ ಎ ಅನ್ನ ಆಸ್ ಇಟ್ ಈಸ್ ಇಡ್ಬೇಕು. ಹೌದಾ? ಎ ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಓಕೆ? ಸೊ ಇಲ್ಲಿ -1 ಇದೆ, ಆಮೇಲೆ ಗುಣಾಕಾರ -1 ಅಂತ ಇಟ್ಟೆ. ಈ 2 ಮತ್ತು ನಾನು ಏನ್ ಮಾಡಿದೆ, ಸೇಮ್ ಇಟ್ಟೆ.
ಇವಾಗ ಏನಾಯ್ತು, ಮೈನಸ್ ಇಂಟು ಮೈನಸ್ ಏನಾಗತ್ತ, ನಿಮಗ ಚಿಹ್ನೆಗಳ ನಿಯಮಗಳನ್ನ ನಾನು ಬರ್ಸಿದೆ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ. ನಿಮ್ಮ ಒಂದು ನೋಟ್ ಬುಕ್ ನಲ್ಲಿ ಬರೀರಿ, ಅಥವಾ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಚಾರ್ಟ್ ಮಾಡಿ ಹಾಕ್ರಿ. ಆಲ್ಮೋಸ್ಟ್ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಇದಾವು ನಂಗೆ ಗೊತ್ತು, ಬಟ್ ಸ್ಟಿಲ್ ನೀವೇನ್ ಮಾಡ್ಬೇಕು ಅದನ್ನ ಹಾಕ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, 1 ಇಂಟು 1 ಎಷ್ಟಾಯ್ತು 1. 2ಅನ್ನ ಒಂದೇ ಸತಿ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಅದರ ಅರ್ಥ 2 ಬರ್ತೈತೆ ಆನ್ಸರ್. ಓಕೆ, ಸೊ ಇನ್ನೊಂದು ನೋಡೋಣ. ಇದು ಯಾವ್ದು ಹಾಗಾದ್ರೆ a⁻m ಇಂಟು a⁻n ಅಂದ್ರೆ 1ನೇ ನಿಯಮ ಆಯ್ತಿದು. ಹೌದಾ, 1ನೇ ನಿಯಮ ಏನಿತ್ತು ನಮ್ಗೆ, a⁻, ಅಂದ್ರೆ ಕೆಳಗಿರುವಂತ ಆಧಾರ ಸಂಖ್ಯೆಗಳು ಸೇಮ್ ಇದಾವ್, 2 2. ಇಲ್ಲಿ m ಮತ್ತೆ n ಅಂದ್ರೆ 1 - 4 ಅಂತ ಇದೆ. ಹೌದಾ, m ಪ್ಲಸ್ n ಮಾಡ್ಬೇಕು. ಸೊ ಆನ್ಸರ್ ಅನ್ನ ಚೆಕ್ ಮಾಡ್ತೇನೆ ನೋಡ್ರಿ ನಾನು ಇಲ್ಲಿ. 2 1 ಪ್ಲಸ್ ಇಲ್ಲಿ ಇಂಟು -4 ಅಂತ ಇದೆ. ಓಕೆ, ಸೊ 2 ಆಯ್ತು. ಇಲ್ಲಿ ಏನಾಯ್ತು, ವಿಜಾತಿಯ ಚಿಹ್ನೆಗಳದವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 4 1 ಏನಾಯ್ತು 3 ಆಯ್ತು. 4ರಲ್ಲಿ 1ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟಾಯ್ತು 3 ಆಯ್ತು. ಹೌದಾ, 4 ಮತ್ತೆ ಇಲ್ಲಿ 1 ಎಷ್ಟಾಯ್ತು, 4ರಲ್ಲಿ 1ಅನ್ನು ಕಳೆದಾಗ 3 ಆಯ್ತು. ಅದಾದ್ಮೇಲೆ ಏನಾಯ್ತು, 2ಅನ್ನ 3 ಸತಿ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ 2ಅನ್ನ 3 ಸತಿ ಗುಣಾಕಾರ ಮಾಡಿದಾಗ ಎಷ್ಟಾಯ್ತು, 2 ಇಂಟು 2 ಇಂಟು 2, 2 2 4, 4 2 8 ಆಯ್ತು. ಹಾಗಾಗಿ ಇದೇನಾಯ್ತು 1/8 ಆಯ್ತು. ಓಕೆ, ಅದು ಇವೇನಾಯ್ತು, ಘಾತಾಂಕಗಳ ನಿಯಮಗಳನ್ನು ಇವನಿಷ್ಟು ಮೇನ್ ಇದ್ದಿದ್ದು ಅವರು ಅಷ್ಟೇ ಕೊಟ್ಟಿದ್ದಾರೆ. ಹೌದಾ, ಸೊ ಇವೇನಾಯ್ತು ಘಾತಾಂಕಗಳ ನಿಯಮಗಳು. ನಾನೇನ್ ಮಾಡಿದೆ ನಿಮ್ಗ ವಿತ್ ಎಕ್ಸಾಂಪಲ್ ನಿಮ್ಗ ಹೇಳಿದೆ. ಓಕೆ, ಇಲ್ಲಿ ನೋಡ್ರಿ, ಅಲ್ಲೇ ನಿಮ್ಗ ಘಾತಾಂಕಗಳ ನಿಯಮಗಳನ್ನ ನೀವು ಹೇಳ್ಬೇಕಾದ್ರ ನಿಮ್ಗೆ ಅಲ್ಲೊಂದು ಏನಾಯ್ತು, ಒಂದು ಡೌಟ್ ಬಂದಿರಬಹುದು. ಈ ರೀತಿ ಇತ್ತು, 2⁻² ಅಂತ ಇತ್ತು. ಕರೆಕ್ಟಾ? ಸೊ ಇದನ್ನ ನಾವು ಅವ್ರು ಏನ್ ಮಾಡ್ಬಿಟ್ಟಿದ್ರು, ಡೈರೆಕ್ಟ್ ಇಲ್ಲೇ 3 ಇತ್ತಲ್ಲ, ಸೊ ಅದನ್ನೇ ಬರೀತೀನಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತೈತಿ. ಓಕೆ, 2⁻³ ಇದ್ದಾಗ ಇದನ್ನ ಏನ್ ಮಾಡ್ಬಿಟ್ಟಿದಾರು, 1/8 ಅಂತ ಬರ್ದಿದ್ದಾರೆ. ಇದು ಹೆಂಗ್ ಬಂತು ಮೇಡಮ್ ಇದು ಆನ್ಸರು? ಹೌದಾ, ಸೊ ಇದು ಏನಾಗತ್ತಂದ್ರ, ಈಗ ಯಾವುದೇ ಒಂದಿರ್ಲಿ, ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಈ ರೀತಿ ಇತ್ತಂದ್ರ, ಈಗ ನಾನು 1/2³ ಅಂತ ಬರದೆ ಅನ್ಕೋರಿ. ಹೌದಾ, ಇದನ್ನ ನಾನು ಯಾವ ರೀತಿ ಒಂದು ವಿಲೋಮದಲ್ಲಿ ಬರಿಬೇಕಂದ್ರ, ಘಾತಾಂಕಗಳ ಒಂದು ನಿಯಮದಲ್ಲಿ ವಿಲೋಮ ರೂಪದಲ್ಲಿ ಬರಿಬೇಕಂದ್ರ, ನಿಮಗ ಅವಾಗ ನಾನು ಡಿಕ್ಟೇಷನ್ ವರ್ಡ್ ಕೊಡ್ಬೇಕಾದ್ರ ವಿಲೋಮ ಅಂತ ಹೇಳಿ ಒಂದು ವರ್ಡ್ ಹೇಳಿದೆ. ವಿಲೋಮ ಮೀನ್ಸ್ ರೆಸಿಪ್ರೊಕಲ್ ಅಂತ ಕರಿತೀವಿ ನಾವು. ಹೌದಾ, ಅದೇ ರೆಸಿಪ್ರೊಕಲ್ ಅನ್ನ ಇಲ್ಲಿ 1/2³ ಅಂತ ಇದೆ, ಅಥವಾ 2⁻³ ಅಂತ ಇದೆ. ಹೌದಾ, ಸೊ 2⁻³ ಅದನ್ನ ನಾವೇನ್ ಮಾಡ್ಬೋದು, ಈ ರೀತಿ ಒಂದು ಘಾತಾಂಕ ರೂಪದಲ್ಲಿ ಬರಿಬೇಕಂದ್ರ ಅದು ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತೈತಿ, ⁻³ ಆಗತ್ತ. ಹೌದಾ, ⁻³ ಆಗತ್ತ. ಇವ್ರು ಏನ್ ಮಾಡಿದಾರ, ಅದನ್ನ ಏನ್ ಮಾಡಿದಾರು, ಈ ರೀತಿ ಇದ್ದದ್ದನ್ನ ನಾವು ಈ ರೀತಿ ಬರಿಬಹುದು. ಈಗ ನೋಡ್ರಿ, ಈ ರೀತಿ ಇದ್ದದ್ದನ್ನ ಈ ರೀತಿ ಬರಿಬಹುದು, ಅಥವಾ ಈ ರೀತಿ ಇದ್ದದ್ದನ್ನ ನಾನು ಏನ್ ಬರಿಬಹುದು, 2³ ಅಂತ ಬರಿಬಹುದು. ಹೌದಾ, 2³ ಅಂತ ಬರಿಬಹುದು. ಹೌದಾ, ಸೊ ಈಗ ಅದೇ ರೀತಿ 1/ ಏನಾಯ್ತು ನನ್ಗಿಲ್ಲಿ 2³ ಬಂದಾಗ ಏನಾಯ್ತು, 2ಅನ್ನ 3 ಸತಿ ನಾನು ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಹೌದಾ, 2ಅನ್ನ 3 ಸತಿ ಗುಣಾಕಾರ ಮಾಡ್ಬೇಕು. ಹೌದಾ, ಇಲ್ಲಿ ನೋಡ್ರಿ, 2 ಇಂಟು 2 ಇಂಟು 2. ಹೌದಾ, 2 2 4, 4 2 8 ಅಂತ ಬಂತು. ಹಾಗಾದ್ರೆ ಅರ್ಥ ಏನು, 8 ಅಂತ ಬಂತು. ಇದೊಂದು ಏನಂದ್ರ ಘಾತಾಂಕದಲ್ಲಿ ಬರ್ತಕ್ಕಂತ ಒಂದು ವಿಲೋಮಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗ್ತೈತಿ, ನಿಯಮ ಆಗ್ತೈತಿ. ನಿಯಮ ಅನ್ನೋಕ್ಕಿಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಹಂಗಾಗಿದ್ರೆ ನಿಮ್ಗೆ ಅದನ್ನ ನಿಯಮದಲ್ಲೇ ಆಡ್ ಮಾಡ್ಬಿಡ್ತಿದ್ರು. ಈಗ ನಾವೇನು ಇಷ್ಟೊತ್ತವರೆಗೂ ಘಾತಾಂಕದ ನಿಯಮಗಳನ್ನ ಕಲ್ತಿವಲ್ಲ, ಅಲ್ಲೇ ಇನ್ನೊಂದು ನಿಯಮವನ್ನ ಆಡ್ ಮಾಡ್ತಿದ್ರು. ಬಟ್ ಇದೊಂದು ಏನಂದ್ರ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ. ಹೌದಾ, ಹಾಗಾಗಿ ಯಾವುದೇ ನಿಯಮ ಅಂತಿಲ್ಲ, ಜಸ್ಟ್ ನಮ್ಗೆ ಗೊತ್ತಿರ್ಬೇಕು ಈ ರೀತಿ ಇತ್ತಂದ್ರ ನಾವ್ ಈ ರೀತಿ ಬರ್ಕೋಬಹುದು ಅಂತ ಹೇಳಿ. ಕರೆಕ್ಟ್ ಆಯ್ತಾ? ಇದು ಕ್ಲಿಯರ್ ಆಯ್ತಾ ನಿಮ್ಗೆ? ಓಕೆ, ಇವಾಗ ಏನ್ ಮಾಡ್ಬೇಕಂದ್ರ ಇದಕ್ಕೆ ಸಂಬಂಧಪಟ್ಟಂತ ಅದ್ರ ಜೊತೆಗೆ ಎಕ್ಸರ್ಸೈಸ್ ನಲ್ಲಿ ಇರ್ತಕ್ಕಂತ ಒಂದ್ 2 ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ. ಓಕೆ,
ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತ ಒಂದ್ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಯಾವ್ದಂದ್ರ ಅಭ್ಯಾಸ 10.1 ಅಭ್ಯಾಸ 10.1 ಅಂತ ಇದೆ ನೋಡ್ರಿ. ಹೌದಾ, ಸೊ ಅಭ್ಯಾಸ 10.1 ಇದೆಯಲ್ಲ, ಅದ್ರೊಳಗೆ ಏನಾಗಿದೆ ನೋಡ್ರಿ, ಒಂದಿದೆ. ಹೌದಾ, ಫಸ್ಟ್ ಒನ್, ಇವುಗಳ ಬೆಲೆಯನ್ನ ಕಂಡುಹಿಡೀರಿ ಅಂತ ಇದೆ. ಹೌದಾ, ಇವುಗಳ ಬೆಲೆಯನ್ನ ಕಂಡುಹಿಡೀರಿ. ಅದರೊಳಗೆ ಫಸ್ಟ್ನೇದು ಏನಾಗಿದೆ ಅಂದ್ರ 3⁻² ಅಂತ ಇದೆ. ಇವಾಗಾದ್ರೂ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ. ಇವುಗಳ ಬೆಲೆಯನ್ನ ಕಂಡುಹಿಡೀರಿ ಅಂದ್ರ 3⁻² ಅಂತ ಇದೆ. ಹೌದಾ, ಸೊ ನೀವು ಈ ಇನ್ ಕೇಸ್ ಈ ರೀತಿ ಇತ್ತಂದ್ರ ಏನ್ ಮಾಡ್ತಿದ್ರಿ, ಪಟ್ನ 3ಅನ್ನ 2 ಸತಿ ಗುಣಾಕಾರ ಮಾಡಿ ಆನ್ಸರ್ ಹಚ್ತಿದ್ರಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಮೈನಸ್ ಇದೆ. ಹೌದಾ, ಸೊ ಮೈನಸ್ ಇದ್ರೆ ನಾವ್ ಯಾವ ರೀತಿ ಮಾಡ್ಬೇಕಾಗಾದ್ರೆ, ಮೈನಸ್ ಇದ್ರೆ ನಿಮಗೆ ಇವಾಗಾದ್ರೂ ಹೇಳಿದ್ದೆ ನಾನು, ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಈ ಒಂದು ಘಾತಾಂಕದ ವಿಲೋಮ ರೂಪದಲ್ಲಿ ನಾನು ಬರ್ಕೋಬೇಕು. ವಿಲೋಮ ರೂಪದಲ್ಲಿ ನಾನು ಬರ್ಕೋಬೇಕಂದ್ರೆ ಏನಾಗ್ತಿದೆ, ಈ 3⁻² ಅಂತ ಇದೆಯಲ್ಲ, ಅದನ್ನ 1/3² ಅಂತ ಬರೀತೇನೆ ನೋಡಿ. ಅರ್ಥ ಆಯ್ತಾ? ಈ 3⁻² ಅಂತ ಇದೆ. ಓಕೆ, 3⁻² ಅನ್ನ ಅದರದ ಒಂದು ವಿಲೋಮ ರೂಪದಲ್ಲಿ ಬರಿಬೇಕಂದ್ರೆ ಏನಾಗತ್ತೆ, ನಮ್ಗೆ 1/3² ಅಂತ ಆಗತ್ತ. ಅರ್ಥ ಆಯ್ತಾ? ಇವಾಗ ನಾವ್ ಏನ್ ಮಾಡ್ಬೋದು, ಈಸಿಲಿ ಗುಣಾಕಾರ ಮಾಡ್ಬೋದು. 3ಅನ್ನ ಎಷ್ಟು ಸತಿ ಗುಣಾಕಾರ ಮಾಡ್ಬೇಕಾಗಾದ್ರೆ 2 ಸತಿ. 3 × 3. ಓಕೆ, 3 × 3 ಅಂತ ಹೇಳಿ. ಈಗ ಏನಾಯ್ತು, 1/3 3 × 3 ಮಾಡ್ರಿ ಎಷ್ಟಾಯ್ತು, 9 ಆಯ್ತಾ? ಕರೆಕ್ಟಾ? ಈ ರೀತಿ ನಾವು ಎಲ್ಲ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕು. 3² ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. 3⁻² ಅಥವಾ 3⁻² ಅಂತ ಇದೆ. ಹೌದಾ, ಆ -2ಅನ್ನ ನಾನು ಫಸ್ಟ್ ಅದರದ ಒಂದು ವಿಲೋಮ ರೂಪದಲ್ಲಿ ಬರ್ಕೋಬೇಕು. ಹಾಗಾದ್ರೆ ವಿಲೋಮ ರೂಪದಲ್ಲಿ ಬರ್ಕೋಬೇಕಾದ್ರ ಅರ್ಥ ಏನು, ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬಂದ್ರ ಭಾಗಾಕಾರ ರೂಪದಲ್ಲಿ ಬರ್ದಿವಿ ಅಂದ್ರ ಆಟೋಮೆಟಿಕ್ಲಿ ಈ ಮೈನಸ್ ಚಿಹ್ನೆ ಅನ್ನೋದು ನಮ್ಗೆ ಹೋಗಿ ಏನಾಗ್ತೈತಿ, 3² ಅಷ್ಟೇ ಉಳಿತೈತಿ. ಓಕೆ, ಈಗ ಏನಾಯ್ತು, ಈಗ 1ಅನ್ನ ಆಸ್ ಇಟ್ ಇಸ್ ಬರ್ದಿವಿ. ಇಲ್ಲಿ ಏನಿದೆ ಅಲ್ಲ, ಡಿವೈಡೆಡ್ ಬೈ ಈ 3ಅನ್ನ ನಾನು 2 ಸತಿ ಗುಣಾಕಾರ ಮಾಡ್ಬೇಕು. 3 × 3 ಅಂತ ಆಯ್ತು. ಇವಾಗ ಏನಾಯ್ತು, 3ಅನ್ನ 2 ಸತಿ ಗುಣಾಕಾರ ಮಾಡ್ಬೇಕಂದ್ರ ಅರ್ಥ ಏನು, 3ಅನ್ನ 2 ಸತಿ ಅಂದ್ರೆ 3 × 3. 3 3 ಎಷ್ಟಾಗತ್ತ, 3 3 6. ಬಹಳ ಸ್ಟೂಡೆಂಟ್ಸ್ ಆನ್ಸರ್ ಕೊಡೋದು ಎಸ್ಪೆಷಲಿ 3 3 ಅಂದ್ಬಿಟ್ಲೆ 6. ಹೌದಾ, ಸೊ ಅದು ರಾಂಗ್ ಆಗತ್ತ. 3 3 ಅಂದ್ರ 3 3 9 ಅಂತ ಆಗತ್ತ. ಅಥವಾ ನಿಮ್ಗೆ 3ರ ವರ್ಗ ಅಂತಾನು ನೆನ್ಪಿಟ್ಕೊರಿ. ಓಕೆ, ಅರ್ಥ ಆಯ್ತಾ? ಇದು ಫಸ್ಟ್ ಆನ್ಸರ್ ಆಯ್ತು. ಈಗ ಸೆಕೆಂಡ್ ಅದರಲ್ಲೇ ಮತ್ತೊಂದಿದೆ ನೋಡ್ರಿ, -4⁻² ಅಂತ ಇದೆ. ಓಕೆ, -4⁻² ಅಂತ ಇದೆ. ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು, ನಾನು ಈ ಮೈನಸ್ ಹೋಗ್ಬೇಕಂದ್ರ ನಿಮ್ಗೆ ಇದ್ರ ಸೇಮ್ ಇದೇ ರೀತಿ ಫಾಲೋ ಮಾಡ್ರಿ, ನಂಗೆ ಅರ್ಥ ಆಯ್ತಾ? ಸೊ ಈಗ ಏನಾಗತ್ತ, ಈ -2 ಹೋಗ್ಬೇಕಂದ್ರ ನಾನು ಏನ್ ಮಾಡ್ಬೇಕು, ಇದ್ರದ್ದು ಒಂದು ವಿಲೋಮ ರೂಪದಲ್ಲಿ ನಾನು ಬರಿಬೇಕು. ಹೌದಾ, ಸೊ 1/4² ಅಂತ ಆಯ್ತು. ಹೌದಾ, 1/4² ಅಂತ ಆಯ್ತು. ಓಕೆ, ಸೊ ಇವಾಗ ಏನಾಯ್ತು, 1/4 ಈ -4ಅನ್ನ 2 ಸತಿ ನಾನು ಗುಣಾಕಾರ ಮಾಡ್ಬೇಕು. ಅರ್ಥ ಆಯ್ತಾ? -4ಅನ್ನ ಈಗ ಏನ್ ಮಾಡ್ಬೇಕು, 2 ಸತಿ ನಾನು ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ -4 × -4 -4 ಅಂತ ಇದೆ. ಓಕೆ, ಸೊ 1ಅನ್ನ ಬರೆದು ಇಲ್ಲಿ ಏನ್ ಮಾಡ್ತೇವೆ ನಾವು, ಮೈನಸ್ ಚಿಹ್ನೆಗಳಿದಾವು. ಸೊ ಮೈನಸ್ ಅನ್ನು ಕೂಡ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಹೇಳ್ರಿ. ಹಾಗಾದ್ರೆ ನಿಮಗೆ ಚಿಹ್ನೆಗಳ ನಿಯಮಗಳ ಗೊತ್ತಿದ್ವು ಅಂದ್ರೆ ಹೇಳ್ರಿ. ಮೈನಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್. ವೆರಿ ಗುಡ್, ಪ್ಲಸ್ ಆಗತ್ತ. ಹೌದಾ, ಸೊ ಹಾಗಾದ್ರೆ ಪ್ಲಸ್ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಬರೆಯುವಂತ ನೆಸೆಸಿಟಿ ಇಲ್ಲ. ಹಾಗಾಗಿ ಬರಿಬೇಕಂತೇನಿಲ್ಲ, ಬರೆದ್ರು ತಪ್ಪೇನಿಲ್ಲ, ಬರಿಲೇಬೇಕಂತಿಲ್ಲ. ಬಟ್ ಮೈನಸ್ ಬಂದಾಗ ಮಾತ್ರ ನಾವು ಬರಿಬೇಕು. ಪ್ಲಸ್ ಅಂತ ಇದೆ. ಹಾಗಾದ್ರೆ 4 4 ಎಷ್ಟಾಯ್ತು ನೋಡ್ರಿ. ವೆರಿ ಗುಡ್, 4 4 ಎಷ್ಟಾಯ್ತು, 16 ಆಯ್ತು. ಹೌದಾ, ಹಾಗಾದ್ರೆ 1 ಡಿವೈಡೆಡ್ ಬೈ ಎಷ್ಟಾಯ್ತು ನಮ್ಗೆ,
16 ಅಂತ ಆಯ್ತು. ಕರೆಕ್ಟಾ? ಅರ್ಥ ಆಯ್ತಾ ಇದು? ಈಗ ಇದ್ರೊಳಗೆ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ. ಓಕೆ, ಇನ್ನೊಂದು ಲಾಸ್ಟ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಒಂದು ಘಾತಾಂಕಗಳ ನಿಯಮಗಳನ್ನ ಬಳಸಿ ನಾವ್ ಯಾವ ರೀತಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕು ಅದನ್ನೊಂದು 2 ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡ್ರಿ. ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಇದೇನಾಯ್ತು, ಇದು 2ನೇ ಮೀನು, ಅದರಲ್ಲಿ ಫಸ್ಟ್ನೇದು. ಹೌದಾ? ಇಲ್ಲಿ ಏನಾಗ್ತಾ ಇದೆ, -4⁵ ಹೌದಾ, -4⁵ ಡಿವೈಡೆಡ್ ಬೈ -4⁸. ಕರೆಕ್ಟ್? -4⁵ ಡಿವೈಡೆಡ್ ಬೈ -4⁸ ಅಂತ ಇದೆ. ಸೊ ಈಗ ನೀವು ಹೇಳ್ಬೋದಾ ನನ್ಗೆ ಇದು ಯಾವ ಒಂದು ನಿಯಮವನ್ನ ಹೋಲ್ತಾ ಇದೆ? ನೀವು ಇಷ್ಟೊತ್ತವರೆಗೂ ಏನ್ ಮಾಡಿದ್ರಿ? ಘಾತಾಂಕಗಳ ನಿಯಮಗಳನ್ನ ಕಲ್ತ್ರಿ. ಹೌದಾ? ಆ ಘಾತಾಂಕಗಳ ನಿಯಮದಲ್ಲಿ ನಮ್ಗೆ ಏನಾಗ್ತಾ ಇದೆ ಇಲ್ಲಿ? ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಯಾವ ಒಂದು ನಿಯಮವನ್ನ ಹೋಲ್ತಿರ್ತಿ ನನ್ಗೆ ಹೇಳ್ಬೇಕು. ಎಕ್ಸಾಕ್ಟ್ಲಿ ಇಲ್ಲಿ ಏನಾಗ್ತಾ ಇದೆ, ಇದು a⁻m ಡಿವೈಡೆಡ್ ಬೈ a⁻n ಅನ್ನ ಹೋಲ್ತಾ ಇದೆ. ಅದರ ಅರ್ಥ ಏನು? a⁻m - n ಅಂತ ನಾನು ಬರೀತೀನಿ. ಹೌದಾ? ಇದರ ಅರ್ಥ ನೋಡ್ರಿ, ನಾನು ಇಲ್ಲಿ ಬರೀತೀನಿ, -4⁵ ಡಿವೈಡೆಡ್ ಬೈ -4⁸ ಅಂತ ಇದೆ. ಇದರ ಅರ್ಥ ಈಗ ಏನಾಯ್ತು, ಇಲ್ಲಿ -4 ಆಸ್ ಇಟ್ ಈಸ್ ಇಡ್ಬೇಕು. ಹೌದಾ? -4 ಆಸ್ ಇಟ್ ಈಸ್ ಇಟ್ಟು, ಇವಾಗ m - n ಅಂದ್ರೆ ನಾನು ಏನ್ ಮಾಡ್ಬೇಕು? m ಅಂದ್ರ 5, n ಅಂದ್ರ 8 ಅಂತ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀನಿ, 5 - 8 ಅಂತ ಇಡ್ತೇನೆ ನೋಡ್ರಿ. ಕರೆಕ್ಟಾ? 5 - 8 ಅಂತ ಇಡ್ತೇನೆ. ಇವಾಗ ಏನಾಯ್ತು, -4 ಆಸ್ ಇಟ್ ಈಸ್ ಇಟ್ಟೆ. ಓಕೆ, 5 - 8 ಮಾಡ್ಬೇಕು. ಬರ್ತೈತೇನು? ಹಾಗಾದ್ರೆ 5ರಲ್ಲಿ 8 ಮೈನಸ್ ಮಾಡ್ರಿ ನೋಡೋಣ, ಎಷ್ಟಾಗತ್ತ? ಬರುದಿಲ್ರಿ ಮೇಡಮ್, 0 ಆಗತ್ತ. ಹೌದಾ? ಬಹಳ ಜನ, ಒಂದ್ ಅರ್ಧ ಸ್ಟೂಡೆಂಟ್ಸ್ ಅದೇ ಆನ್ಸರ್ ಕೊಟ್ಟಿರ್ಬಹುದು ಅನಿಸ್ತೈತಿ ನನ್ಗೆ. ಓಕೆ, ಸೊ ಇಲ್ಲಿ 5 - 8 ಅಂದ್ರ ಇಲ್ಲಿ ನಮ್ಗೆ 5ರಲ್ಲಿ 8 ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೀವಿ. ಹಾಗಾದ್ರೆ 8ರಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟಾಯ್ತು ನನ್ಗೆ? ವೆರಿ ಗುಡ್, 3 ಆಯ್ತಾ? ಅದೇ ನೀವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡ್ಬೇಕು. ಅದು ಪ್ಲಸ್ ಇದ್ರ ಪ್ಲಸ್ ಇಡ್ಬೇಕು, ಮೈನಸ್ ಇದ್ರೆ ಮೈನಸ್ ಅನ್ನ ಇಡ್ಬೇಕು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ, ಈ 8ರ ಚಿಹ್ನೆ ಏನಾಗಿದೆ ನಮ್ಗೆ ಇಲ್ಲಿ ಮೈನಸ್ ಆಗಿದೆ. ನಾನು ಏನ್ ಮಾಡ್ತೀನಿ, ಮೈನಸ್ ಅಂತ ಬರೀತೇನೆ. ಹಾಗಾದ್ರೆ ನಮ್ಮ ಆನ್ಸರ್ ಏನ್ ಬಂತು ಇವಾಗ? -4⁻³ ಅಂತ ಬಂತು. ಬಟ್ ಇಲ್ಲಿಗೆ ನಮ್ಮ ಆನ್ಸರ್ ಮುಗ್ದಿಲ್ಲ. ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅವರು? ಸಂಕ್ಷಿಪ್ತಗೊಳಿಸಿ ಅದರ ಘಾತಾಂಕವನ್ನ ನೀವೇನ್ ಮಾಡ್ರಿ, ಧನಾತ್ಮಕವಾಗಿ ಪಾಸಿಟಿವ್ ಅಲ್ಲಿನ ಬರಿಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಇಲ್ಲಿ ಮೈನಸ್ ಒಳಗ್ ಬಂದ್ಬಿಟ್ಟಿದೆ. ಸೊ ಇದನ್ನ ನಾನು ಯಾವ ರೀತಿ ಬರಿಬಹುದು ಹೇಳ್ರಿ? ಇವಾಗಾದ್ರೂ ನೀವು ಫಸ್ಟ್ ರಲ್ಲಿ ಕಲ್ತ್ರಿ. ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, ನಾನು 1 ಡಿವೈಡೆಡ್ ಬೈ -4⁵³ ಅಂತ ಬರಿಬಹುದಾ? ಈ ಮೈನಸ್ ಅನ್ನ ತೆಗಿಬಹುದಾ ನಾನು? ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಟ್ರು ಓಕೆ. ಹೌದಾ? ಇನ್ ಕೇಸ್ ನಿಮ್ ಆಗ್ಲಿಲ್ಲ ಅಂದ್ರ ಅವ್ರು ಏನ್ ಹೇಳಿದಾರ ನಮ್ಗೆ ಹೇಳ್ರಿ, ಘಾತಾಂಕವನ್ನ, ಜಸ್ಟ್ ಈ ಘಾತಾಂಕವನ್ನ ನಾವೇನ್ ಮಾಡ್ಬೇಕು? ಸಂಕ್ಷೇಪಿತಗೊಳಿಸಿ ಅದನ್ನ ಏನ್ ಮಾಡ್ಬೇಕು? ಪ್ಲಸ್ ನಲ್ಲೇ ಬರುವ ಹಾಗೆ ಮಾಡ್ಬೇಕು. ಬಟ್ ಇಲ್ಲಿ ನಮಗ್ ಮೈನಸ್ ಬಂದಿತ್ತು, ಅದನ್ನ ನಾವೇನ್ ಮಾಡಿದ್ವಿ? ಪ್ಲಸ್ ನಲ್ಲೇ ಬರೋ ಹಾಗೆ ನಾವೇನ್ ಮಾಡಿದ್ವಿ? ಬರ್ದಿವಿ. ಅದರ ಅರ್ಥ ಏನಂದ್ರ -4⁻³ ಅದರ ಒಂದು ವಿಲೋಮ ರೂಪದಲ್ಲಿ ನಾವು ಬರ್ತೀವಿ. ಅರ್ಥ ಆಯ್ತಾ? ವಿಲೋಮ ಯಾವ ರೂಪದಲ್ಲಿ? ವಿಲೋಮ. ಓಕೆ, ರೆಸಿಪ್ರೋಕಲ್. ಓಕೆ, ಸೊ ರೆಸಿಪ್ರೋಕಲ್ ರೂಪದಲ್ಲಿ ನಾವು ಬರೆದಾಗ ನಮ್ಗೇನಾಯ್ತು, ಆಟೋಮೆಟಿಕ್ಲಿ ಅದರ ಒಂದು ಘಾತಾಂಕ, ಓಕೆ, ಆ ಘಾತಾಂಕ ಅನ್ನೋದು ನಮ್ಗೇನಾಯ್ತು, ಧನಾತ್ಮಕವಾಗಿ ಬರೀಲಿಕ್ಕೆ ನಮ್ಗೆ ಹೆಲ್ಪ್ ಆಯ್ತು. ಓಕೆ,
ಇವಿಷ್ಟು ನಮ್ಗೆ ಏನಾಗ್ತೈತಿ ಇಲ್ಲಿ ಎಕ್ಸಸೈಸ್ 10 ಪಾಯಿಂಟ್ ಅಥವಾ ಅಭ್ಯಾಸ 10.1ರಲ್ಲಿ ನಾನು ಮೇನ್ ಇರುವಂತ ಈ ಒಂದು ಘಾತಾಂಕ ನಿಯಮಗಳಿಗೆ ಸಂಬಂಧಪಟ್ಟಂತ ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೆ. ಇನ್ನು ಉಳ್ಕಿದ್ವೆಲ್ಲ ನೀವೇ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೇನೆ, ನೀವು ಹೇಳ್ರಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಸಾಲ್ವ್ ಮಾಡೋಣ. ಓಕೆ, ಸೊ ಇದೇನಾಯ್ತು, ಅಭ್ಯಾಸ 10.1 ಮುಗೀತಿ ಇವಾಗ. ಓಕೆ, ಸೊ ಇದರ ನೆಕ್ಸ್ಟ್ ನಮಗ್ ಬರ್ತಾ ಇರೋದು ಯಾವ್ದಂದ್ರ ಘಾತಾಂಕವನ್ನು ಉಪಯೋಗಿಸಿ. ಓಕೆ, ಹೆಡ್ಲೈನ್ ಏನಿದೆ ನಮ್ಗೆ, ಘಾತಾಂಕವನ್ನ ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಈ ಕೆಳಗಿನ ಸಂಗತಿಗಳನ್ನು ವ್ಯಕ್ತಪಡಿಸುವುದು. ಹೌದಾ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನೋಡ್ರಿ, ಅಲ್ಲಿ ಏನಾಗ್ತಾ ಇದೆ, ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಇರ್ತಿತ್ತು ನಮ್ಗೆ. ಹೌದಾ, ನಾವ್ ಒಂದ್ ಎಕ್ಸಾಂಪಲ್ ಬರೀತೇವೆ ನೋಡ್ರಿ, ಭೂಮಿಯಿಂದ ಸೂರ್ಯನಿಗಿರುವ ದೂರ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಇಷ್ಟು ರೀತಿ ಕೊಟ್ಟಿದ್ದಾರೆ. 149 ಎಷ್ಟು 0 ಇದೆ ನೋಡ್ರಿ, ಇಲ್ಲಿ 6 ಇದೆ. ಓಕೆ, ಅದಾದ್ಮೇಲೆ 2 5 8 8 0 ಇದೆ ನೋಡ್ರಿ, 1 2 3 4 5 6 7 8 ಮೀಟರ್ ಅಂತ ಇದೆ. ಇದನ್ನ ಈ ರೀತಿ ಇದ್ವು ಅಂದ್ರೆ, ಈ ರೀತಿ ಸಂಖ್ಯೆಗಳನ್ನ ನೀವು ನೋಡಿರ್ಬೋದು. ಹೌದಾ, ಈ ರೀತಿ ಇದ್ವು ಅಂದ್ರೆ ನಾವು ಯಾವ ರೀತಿ ಬರಿಬೇಕು ಅದನ್ನ? ಹೌದಾ, ಅಂದ್ರ ದೊಡ್ಡ ಸಂಖ್ಯೆಗಳನ್ನ, ಈ ರೀತಿ ಇರುವಂತ ದೊಡ್ಡ ಸಂಖ್ಯೆಗಳನ್ನ ನೀವು ಒಂದು ನಿಮ್ಮ ಸೈನ್ಸ್ ಕ್ಲಾಸ್ ನಲ್ಲಿ ಅದು ಬರ್ತಿರ್ಬೋದು. 1.34 into 10⁻⁻² ಕಿಲೋಮೀಟರ್. ಹೌದಾ, ಈ ರೀತಿ ಎಲ್ಲ ಬರ್ದದ್ದು ನೋಡಿರ್ಬೋದಲ್ಲ. ಎಸ್ಪೆಷಲಿ ಇಲ್ಲಿ ಇವೇನಾಗಿರ್ತಾವ ನಿಮ್ಗ ಸೈನ್ಸ್ ಕ್ಲಾಸ್ ನಲ್ಲಿ ನಿಮ್ಗೆ ಈ ರೀತಿ ಸಂಖ್ಯೆಗಳು ಸಿಗ್ತಾವ ನಿಮ್ಗೆ. ಹೌದಾ, ಅಥವಾ 3.142 into 10⁻⁻5 ಈ ರೀತಿ ಎಲ್ಲ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಿರ್ತಾವ. ಹೌದಾ, ಅಂದ್ರೆ ಈ ರೀತಿ ನಾವೇನ್ ಮಾಡ್ಬೋದು, ಆ ರೀತಿ ನಂಬರ್ಸ್ ಗಳು. ಅದರ ಅರ್ಥ ಏನು, ಆ ದೊಡ್ಡ ಸಂಖ್ಯೆಯನ್ನ, ಈ ಒಂದು ಘಾತಾಂಕಗಳ ಒಂದು ನಿಯಮವನ್ನ ಅಥವಾ ಘಾತಾಂಕವನ್ನ ಉಪಯೋಗಿಸಿ ನಾವೇನ್ ಮಾಡ್ಬೋದು, ಅದನ್ನ ದೊಡ್ಡ ಸಂಖ್ಯೆಯಾಗಿ, ಇಷ್ಟು ದೊಡ್ಡ ಸಂಖ್ಯೆಯನ್ನ ನಾನು ಏನ್ ಮಾಡ್ಬೋದು, ಚಿಕ್ಕ ಸಂಖ್ಯೆಯಾಗಿ ನಾನು ಬರೀಬಹುದು. ಹೌದಾ, ಕರೆಕ್ಟಾ? ಈಗ ನೋಡ್ರಿ, ನಾನು ಇದನ್ನ ಏನ್ ಮಾಡ್ತೇನೆ, 1496 ಅಂತ ಬರದೆ ಇಂಟು ಇದನ್ನ ಏನ್ ಮಾಡ್ತೇನೆ, 10⁸ ಅಂತ ಬರೀಬಹುದು ನಾವು. ಹೌದಾ, 10⁸ ಅಂತ ಬರಿಬಹುದು. ಇದರ ಅರ್ಥ ಏನಂದ್ರ, ಈ 1496 ಮುಂದೆ ನಮ್ಗೆ ಏನಾಗಿದೋ 8 0 ಇದಾವಂತ ಅರ್ಥ. ಹೌದಾ, ಇನ್ ಕೇಸ್ ನಾನು ಇದನ್ನ 24 ಬರದೆ ಅಂದ್ರೆ 24 0ಗಳಿದಾವು ಅಂದ್ರೆ ಸಂಕ್ಷಿಪ್ತವಾಗಿ. ಇಷ್ಟೆಲ್ಲ ದೊಡ್ಡ ಸಂಖ್ಯೆ ನಮಗ್ ಓದ್ಲಿಕ್ಕೂ ಕಷ್ಟ. ಹೌದಾ, ನಮಗ್ ಗೊತ್ತಿರುವ ಏನಾಗಿದಾವ್ ಹೇಳ್ರಿ, ಭಾರತೀಯ ಪದ್ಧತಿ ಗೊತ್ತದವ, ಆಮೇಲೆ ನಮಗ ಏನಾಗ್ತಾವ ಅಂತಾರಾಷ್ಟ್ರೀಯ ಪದ್ಧತಿಗಳು, ಸಂಖ್ಯೆಗಳ ಒಂದು ಪದ್ಧತಿಗಳ ಮೇಲೆ ನಾವು ಎಲ್ಲಿ ಅಪ್ ಟು ಎಲ್ಲಿವರೆಗೂ ಓದ್ಬೋದು, ಮಿಲಿಯನ್ ಬಿಲಿಯನ್ ವರೆಗೂ ಓದ್ಬೋದು. ಅದ್ರ ನೆಕ್ಸ್ಟ್ ನಮ್ಗೆ ಹೆಂಗ್ ಓದ್ಲಿಕ್ಕೆ ಸಾಧ್ಯ? ಹೌದಾ, ಈಗ ನಾವು ಭಾರತೀಯ ನಿಯಮದಲ್ಲಿ ಅದ್ರ ಅಂಡರ್ ಇದ್ವು ಅಂದ್ರೆ ಅಷ್ಟೇ ಓದ್ಬೋದು. ಇನ್ ಕೇಸ್ ಇನ್ನು ಸ್ವಲ್ಪ ದೊಡ್ಡ ಸಂಖ್ಯೆ ಇತ್ತಂದ್ರೆ ನಾವ್ ಎಲ್ಲಿವರೆಗೂ ಓದ್ತೇವೆ ಹೇಳ್ರಿ, ಅಂತಾರಾಷ್ಟ್ರೀಯ ಪದ್ಧತಿಯನ್ನ ಉಪಯೋಗಿಸಿ ಮಿಲಿಯನ್ ಬಿಲಿಯನ್ ವರೆಗೂ ಓದ್ತೇವೆ. ಅದ್ರ ನೆಕ್ಸ್ಟ್ ನಮಗೆ ಓದ್ಲಿಕ್ಕೆ ಕಷ್ಟ ಆಗ್ತೈತಿ. ಅವಾಗ ನಾವ್ ಏನ್ ಮಾಡ್ಬೋದು, ಈ ಘಾತಾಂಕವನ್ನ ಉಪಯೋಗಿಸಿ ಒಂದು ಸಂಕ್ಷಿಪ್ತ ರೂಪದಲ್ಲಿ ನಾವು ಬರಿಬಹುದು. ಹೌದಾ, ಅದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ, ಅವನ್ನೆಲ್ಲ ನೀವು ಅಲ್ಲಿ ನೋಡ್ರಿ. ಎರಡನೇ ಎಕ್ಸಾಂಪಲ್ ಬೆಳಕಿನ ವೇಗವನ್ನ ಕೊಟ್ಟಿದ್ದಾರು. ಹೌದಾ, ಆಮೇಲೆ 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ದಪ್ಪ ಕೊಟ್ಟಿದ್ದಾರು, ಕೆಂಪು ರಕ್ತ ಕಣದ ಸರಾಸರಿ ಅಂತ ಕೊಟ್ಟಿದ್ರು. ಅಂದ್ರೆ ಅವೆಲ್ಲ ನಮ್ಗೆ ಏನಾಗ್ತಾವ, ಓದ್ಲಿಕ್ಕೆ ಕಷ್ಟ ಆಗುವಷ್ಟು ಸಂಖ್ಯೆಗಳಿರ್ತಾವ. ಅವನ್ನೆಲ್ಲವನ್ನ ನಾವು ಯಾವ ರೀತಿ ಸಂಕ್ಷಿಪ್ತವಾಗಿ ಬರಿಬೇಕು, ಅದನ್ನ ಯಾವ ರೀತಿ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಾರಲ್ಲ, ರೂಲ್ಸ್ ಗಳು ಏನೇನಿದಾವು ಅಥವಾ ನಿಯಮಗಳು ಏನೇನಿದಾವ ಅಂತ ಹೇಳಿ ನಾವು ನೋಡೋಣಂತ ಇವಾಗ. ಹೌದಾ, ಆಲ್ಮೋಸ್ಟ್ ಈ ಪಾಠದ ಒಂದು ಲಾಸ್ಟ್ ಟಾಪಿಕ್ ಇದೆ. ಹೌದಾ, ಇನ್ನೊಂದು ಎಕ್ಸಸೈಸ್ ಸಾಲ್ವ್ ಮಾಡಿದ್ವಿ ಅಂದ್ರೆ ಇದು ಕಂಪ್ಲೀಟ್ ಆಗ್ತೈತಿ. ಬಟ್ ನಾವೇನ್ ಮಾಡೋಣ ಇವಾಗ, ಇದಕ್ಕಿಂತ ಮುಂಚೆ ನಾನು ಒಂದಿಷ್ಟು ನಿಮಗ ರಸಪ್ರಶ್ನೆಗಳನ್ನ ಈ ಒಂದು ಪಾಠದ ಮೇಲೆ ನಾನು ತಗೊಂಡ್ ಬಂದಿದ್ದೆ. ಫಸ್ಟ್ ಆ ಕ್ವಶನ್ಸ್ ಗಳನ್ನೆಲ್ಲ ಮುಗಿಸೋನು, ಇನ್ನೂ ಟೈಮ್ ಇತ್ತಂದ್ರ ಈ ಒಂದು ಟಾಪಿಕ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಹಾಗಾದ್ರೆ ನಾವು ಈಗ ಏನ್ ಇಷ್ಟೊತ್ವರೆಗೂ ಕಲ್ತೀವಲ್ಲ, ಅದ್ರ ಮೇಲೆ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೇನೆ. ಆ ಕ್ವಶನ್ಸ್ ಗೆ ನೀವೇನ್ ಮಾಡ್ಬೇಕು, ಪಟಾಪಟ್ ಆನ್ಸರ್ ಅನ್ನ ಕೊಡ್ಬೇಕು. ಓಕೆ, ಇಲ್ಲಿ ಇನ್ನೂ ಒಂದಿದೆ ನಿಮ್ಗೆ, ನಾನು ಆಮೇಲೆ ತೋರಿಸ್ತೇನಂತೆ, ಬಹಳ ಈಸಿ ಇದೆ. ಓಕೆ, ವಿದ್ಯಾಶಕ್ತಿಯ
ರಸಪ್ರಶ್ನೆ ಕಾರ್ಯಕ್ರಮ ಕ್ಲಾಸ್ 8 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಫಸ್ಟ್ ಕ್ವಶನ್ ನೋಡ್ರಿ, 2⁻²⁻2 ಮೌಲ್ಯ ಎಷ್ಟು ಅಂದ್ರೆ ವ್ಯಾಲ್ಯೂ ಎಷ್ಟು ಅಂತ ಇದೆ. ಓಕೆ, 2⁻²⁻2 ಮೌಲ್ಯ ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 1/4, ಆಪ್ಷನ್ ಸಿ 2, ಆಪ್ಷನ್ ಡಿ 1/2 ಅಂತ ಇದೆ. ಹೌದಾ? ಈಗ ನಾವ್ ಏನ್ ಮಾಡ್ಬೇಕು, ಅದನ್ನ ಫಸ್ಟ್ ವಿಲೋಮದಲ್ಲಿ ಬರ್ಕೋಬೇಕು. ಅವಾಗ ಅದು 1/2² ಆಗತ್ತ. ಆನ್ಸರ್ ಏನಾಗತ್ತೆ ಹಂಗಾದ್ರೆ? ಎಕ್ಸಾಕ್ಟ್ಲಿ, ವೆರಿ ಗುಡ್ ಚಿಲ್ಡ್ರನ್. ಸೊ ಏನಾಗತ್ತೆ ಇದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 7⁻² ಅಂತ ಇದೆ. 7⁻²ರ ಗುಣಾಕಾರದ ವಿಲೋಮ ಯಾವುದು? ಆಪ್ಷನ್ ಎ 7², ಆಪ್ಷನ್ ಬಿ 7, ಆಪ್ಷನ್ ಸಿ 1/7, ಆಪ್ಷನ್ ಡಿ 1/49. ಯಾವ್ದಿರ್ಬೋದು ಆನ್ಸರ್? ಗೆಸ್ ಮಾಡ್ರಿ ನೋಡೋಣ. ಯಾವ್ದಿರ್ಬೋದು? ಅಂದ್ರಲ್ಲಿ ಏನಾಗತ್ತ, ವಿಲೋಮ ಅಂದ್ರೆ 1/7² ಅಂತ ಕರಿತೀವಿ. 7² ಅಂದ್ರೆ ಏನಾಯ್ತು? 7ಅನ್ನ ನಾನು 2 ಸತಿ ಗುಣಾಕಾರ ಮಾಡ್ಬೇಕು. ಅದರ ಅರ್ಥ 7 49. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 2² ಇಂಟು 2³ ಇಂಟು 2⁴ ಯಾವುದಕ್ಕೆ ಸಮನಾಗಿದೆ? ಓಕೆ, ಅಲ್ಲಿ ಏನಾಗಿದೆ, ಇಲ್ಲಿ ಘಾತಾಂಕದ ನಿಯಮ a⁻m a⁻n a⁻m+n ಅನ್ನ ನಾವು ಬಳಸಬೇಕು. ಅಂದ್ರ ಆ ಘಾತಾಂಕಗಳನ್ನೆಲ್ಲ ಕೂಡಿಸ್ಬೇಕು. ನಿಮ್ಗೊಂದು ಕ್ಲೂ ಕೊಡ್ಬೇಕಂದ್ರ ಅದರ ಅರ್ಥ ನೋಡ್ರಿ, 2⁻24, 2⁻−5, 2⁹ 2⁻−9 ಅಂತ ಇದೆ. ಜಸ್ಟ್ ಘಾತಾಂಕಗಳು 4, 3, 7, 7, 2, 9. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 3⁻4⁻3. ಹೌದಾ? 3⁻4⁻3 ಅಂತ ಇದೆ. ಓಕೆ, ಆಪ್ಷನ್ ಎ 3, ಆಪ್ಷನ್ ಬಿ 3⁻12, ಆಪ್ಷನ್ ಸಿ 3⁻7, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇದು ಯಾವ ಒಂದು ನಿಯಮವನ್ನ ಹೋಲ್ತಾ ಇದೆ ನೋಡ್ರಿ? a⁻m⁴n ಅಂತ ಇದೆ. mn ಅಂದ್ರೆ ಗುಣಾಕಾರ ಮಾಡ್ಬೇಕು. 4 3 12. 3⁻12 ಅಂದ್ರೆ ಏನಾಗುತ್ತೆ ನಮ್ಗ? ಒಂದ್ ಸೆಕೆಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೊ ನಿಮಗಿದೇನಾಯ್ತು? ಇನ್ನು ಇದನ್ನ ನಾನು ನಿಮ್ಗ ಇವತ್ತು ಹೇಳಲಿಕ್ಕೆ ಆಗ್ಲಿಲ್ಲ. ಓಕೆ, ಸೊ ಆಲ್ಮೋಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಅದು MCQ ಇದ್ರ ಮೇಲೆ ಇರ್ಲಿ. ಈಗ ಏನಾಯ್ತು? 6.9 ಇಂಟು 10⁵ ಪ್ಲಸ್ 2⁻2 ಇಂಟು 10⁻2 ಆಮೇಲೆ 10⁻1 ಈ ವಿಸ್ತೃತ ರೂಪದಿಂದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಎಷ್ಟಾಗ್ತಿತ್ ನೋಡ್ರಿ? ಎಷ್ಟಾಗತ್ತ? ಏನಾಗಿದೆ? 6.9 ಇಂಟು 10⁵. ಓಕೆ, ಆಮೇಲೆ 2 ಇಂಟು 10⁻², ಆಮೇಲೆ 3 ಇಂಟು 10 ಅಂತ ಇದೆ. ಓಕೆ, ಸೊ ಇದನ್ನ ಏನ್ ಮಾಡ್ತೇನೆ? ಪ್ಲಸ್ ಮಾಡಿ ನೋಡೋಣ ಆನ್ಸರ್ ಎಷ್ಟು ಬರ್ತೈತೆ. ಒಂದ್ಸಲ ನಾನು ಸ್ಕ್ರೀನ್ ಆಫ್ ಮಾಡ್ತೇನೆ, ಆಮೇಲೆ ನಿಮ್ಗೆ ಏನಾಗ್ತೈತೆ ಇಲ್ಲಿ ಇದನ್ನ ಮಾಡ್ತೇನೆ. 6.9 ಇಂಟು ಏನಾಗಿದೆ? 10 ಅಂದ್ರೆ 5 0 ಇದಾವೆ ಇಲ್ಲಿ. ಹೌದಾ? 5 0 ಇದಾವೆ. ಓಕೆ, ಸೊ ಇಲ್ಲೇನಾಗತ್ತೆ? ಮತ್ತೆ ನನಗೇನಾಯ್ತು? ಇಲ್ಲಿ ಗುಣಾಕಾರ ಮಾಡಿದ್ರೆ ಏನಾಯ್ತು? 1 0 ಹೋಗ್ಬಿಡ್ತೈತೆ ನಂಗ. 69 1 2 3 4 0 ಬಂತು. ಆಮೇಲೆ ಇಲ್ಲಿ ಎಷ್ಟಾಯ್ತು? 200 ಆಯ್ತು. ಇದೆಷ್ಟಾಯ್ತು? 300 ಆಯ್ತು. ಎಷ್ಟಾಗದ್ರಿ? 0 3 2 0 9 6. ಬಟ್ ಇಲ್ಲಿ ಇದೇನಾಯ್ತು? ಒಂದ್ ಸೆಕೆಂಡ್, ಎಲ್ಲೋಯ್ತದ? 6.9 ಅಂತ ಇದೆ. ಓಕೆ, ಇಲ್ಲಿ 0.9 ಅಂದ್ರೆ ನಮ್ಗೆ ಇಲ್ಲಿ ಏನಾಯ್ತು? 69 ಅಂತ ತಗೊಂಡ್ವಿ.
ಬಟ್ ಅದು ಸ್ವಲ್ಪ ಏನಾಗಿದೆ, ಅಲ್ಲಿ ಆಪ್ಷನ್ಸ್ ಗಳು ಬೇರೆ ಇದಾವು, ನೋಡೋಣ ಒಂದ್ಸಲ. ಓಕೆ, ಆಕ್ಚುಲಿ ಇದು ಆನ್ಸರ್ ಇದು ಬರ್ತೈತಿ. ಓ, ಇದು 6th ಅಂತ ಇಲ್ಲಿ ಇದೆ. ಸೊ ಇಲ್ಲಿ 6th ಕ್ವಶನ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಓಕೆ, ಸೊ 6.9 ಅಲ್ಲ ಇದು, ಜಸ್ಟ್ ಇದು ಏನಾಗಿದೆ 9 ಅಂತ ಇದೆ ಇಲ್ಲ ನಮ್ಗೆ. ಹೌದಾ, 9 ಅಂತ ಇದ್ರೆ ಎಷ್ಟಾಗತ್ತೆ ನೋಡ್ರಿ, ಇದು 9 ಇಂಟು 5 ಅಂದ್ರ ಎಷ್ಟಾಯ್ತು, 9 1 2 3 4 5 0. ಅದಾದ್ಮೇಲೆ ಏನಾಗಿದೆ, 2 ಇಂಟು 0 ಅಂದ್ರೆ 2 0. ಅದಾದ್ಮೇಲೆ ಎಷ್ಟಾಗಿದೆ, 30 ಅಂತ ಆಗಿದೆ. ಎಷ್ಟಾಗತ್ ನೋಡ್ರಿ ಇದು, 0 3 2 ಮತ್ತೆ 2 0 9 ಅಂತ ಆಯ್ತು ನೋಡ್ರಿ. ಹೌದಾ, ಇಲ್ಲಿ ಇದು ಜಸ್ಟ್ ಏನಾಯ್ತು 6th ಕ್ವಶನ್ ಅಂತ ಆಗಿದೆ, ಹಾಗಾಗಿ ಅದು 6.9 ಅಂತ ಇದೆ. ಅದು 6.9 ಅಲ್ಲ. ನಾನ್ ನಿಮ್ಗೆ ಇಲ್ಲಿ ಇನ್ನೊಂದ್ಸಲ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಏನಾಯ್ತು, 9 ಇಂಟು 5 ಇರೋದ್ರಿಂದ 5 0 1 2 3 4 5 0. 2 ಸ್ಕ್ವೇರ್ ಅಂದ್ರೆ 200. 3 ಇಂಟು 10⁻1 ಅಂದ್ರೆ 30 ಅಂತ ಇದೆ. ಹೌದಾ, ಇಲ್ಲಿ ಏನಾಯ್ತು 0 3 ಆಮೇಲೆ 2 ಆಮೇಲೆ ಇಲ್ಲಿ 2 0 0 ಆಸ್ ಇಟ್ ಈಸ್ 9 ಆಸ್ ಇಟ್ ಈಸ್ ಇಟ್ಟಿದೆ. ಅಂದ್ರೆ ಎಷ್ಟಾಯ್ತು, ಎಷ್ಟೈತೆ, 9,02,230 ಅಂತ. ಅಂದ್ರ ಆನ್ಸರ್ ನಮ್ದು ಏನ್ ಬಂತ ಹಾಗಾದ್ರೆ, ಎಲ್ಲಿ ಬಂತಿದೆ ನೋಡ್ರಿ, ಅಲ್ಲಿ ಆಪ್ಷನ್ ಏನಾಗಿದೆ 920. ಅದಾದ್ಮೇಲೆ 230 ಅಂತ ಇದೆ ನೋಡ್ರಿ. ಅದ್ರ ಅರ್ಥ ಏನು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ 0.000 ಇದನ್ನ ಸ್ವಲ್ಪ ನಾನು ಹೇಳಿದ ಮೇಲೆ ನಿಮ್ಗೆ ಆನ್ಸರ್ ಅನ್ನ ಕೊಡೋದು ಬೆಟ್ರು. ಈಗ ಸುಮ್ನೆ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ, ಇದನ್ನ ಸ್ಕಿಪ್ ಮಾಡೋಣ. ಓಕೆ, ಸೊ a⁻m ಡಿವೈಡೆಡ್ ಬೈ a⁻n ಯಾವುದಕ್ಕೆ ಸಮ? ಆಪ್ಷನ್ ಇವನ್ನೆಲ್ಲ ಕಲ್ತೀರಿ ನೀವು ಆಲ್ರೆಡಿ. ಓಕೆ, a⁻m ಪ್ಲಸ್ n, a⁻m ಮೈನಸ್ n, a⁻mn, a⁻n - m ಅಂತ ಇದೆ. ಓಕೆ, ಯಾವುದಕ್ಕೆ ಸಮ ಅಂದ್ರ option B is the right answer. Very good. Okay, next. 5⁴ divided by 5⁻² square. Okay, ಇದು a⁻m divided by a⁻n ಅದ ಒಂದು ಎಕ್ಸಾಂಪಲ್ ಇದೆ, ನಿಮಗೆ ಕ್ಲೂ ಕೊಡ್ಬೇಕಂದ್ರೆ. ಸೊ ಏನಾಗತ್ತೆ ನೋಡ್ರಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ 3 ಸ್ಕ್ವೇರ್ ಇಂಟು 4 ಸ್ಕ್ವೇರ್. ಇದು 121, 49, 144, 156. ಇದು ಯಾವ ಒಂದು ರೂಪದಲ್ಲಿದೆ ಅಂದ್ರೆ a⁻m b⁻m ಅಂತ ಇದೆ ನೋಡ್ರಿ. ab⁻mn ಅಂತ ಮಾಡ್ಬೇಕು ನಾವು. ಓಕೆ, ಸೊ ಅಲ್ಲಿ ಏನಾಗಿದೆ, 3 4 12, 12 ಸ್ಕ್ವೇರ್ ಮಾಡಿದಾಗ ನಮ್ಗೆ ಎಷ್ಟಾಯ್ತು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 10⁻0. ಹೌದಾ, 10⁻0 ಸಾರಿ 100⁻0, 20⁻0, 5⁻0. ಸೊ ನಿಮ್ಗೆ ಅದು ಎಷ್ಟು ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ನಾ ಒಂದ್ಸಲ ನಿಮ್ಗೆ ತೋರಿಸ್ತೇನೆ. ಈಗ ಅದನ್ನ ಆನ್ಸರ್ ಏನಾಗಿದೆ ನಮ್ಗೆ 3 ಬರ್ತೈತಿ, ಬಟ್ ನಿಮ್ಗೆ ಅದನ್ನ ತೋರಿಸ್ತೇನೆ ನೋಡ್ರಿ. 1 ಸೆಕೆಂಡ್ ಕ್ವಶನ್ ಬರ್ಕೊಂಡು ಸ್ಕ್ರೀನ್ ಆಫ್ ಮಾಡ್ತೇನೆ. ಹೌದಾ, ಅಲ್ಲಿ ಆನ್ಸರ್ ನಮ್ಗೆ 3 ಇದೆ. ಓಕೆ, ಇದನ್ನ 3 ಮಾಡಿ ನಾನು ಏನ್ ಮಾಡ್ತೇನೆ, ಸಬ್ಮಿಟ್ ಕೊಟ್ಟಿರ್ತೇನೆ. ಇವಾಗ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇಲ್ಲಿ ಕ್ವಶನ್ ಏನಿದೆ, 100⁻0, 20⁻0, 5⁻0, 100 ಘಾತ 0, 20 ಘಾತ 0, 5 ಘಾತ 0 ಇದೆ. ಓಕೆ, ಸೊ ಅಲ್ಲಿ ಏನಾಗಿದೆ ನಿಮ್ಗೆ, ಸೊ ಇಷ್ಟೆಲ್ಲ ಸಂಖ್ಯೆಗಳಿದಾವೆ. ನಾವು ಯಾವ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ತೈತಿ. ಬಟ್ ಅದು ಇಲ್ಲ, ಇಲ್ಲಿ ಏನಾಗ್ತಾ ಇದೆ ನಮ್ಗೆ, 100 ಯಾವುದೇ ಘಾತಾಂಕ 0 ಇದ್ರೆ ಅದರ ಅರ್ಥ ಏನ್ ನಮ್ಗೆ 1. ಓಕೆ, ಅದೇ ರೀತಿ 20 ಘಾತ 0 ಅದರ ಆನ್ಸರ್ ಕೂಡ ನಮ್ಗೆ 1. 5 ಘಾತ ಅದರದ್ದು 0, ಅದರ 5 ಘಾತ 0 ಅಂದ್ರ ಅದರ ಆನ್ಸರ್ ಕೂಡ ನಮ್ಗೆ 1 ಆಗತ್ತ. ಇವೆಲ್ಲವನ್ನ ಕೂಡ್ಸಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು, 3. ಅದಕ್ಕೆ ನಮ್ಮ ಆನ್ಸರ್ ಏನಾಗಿತ್ತಲ್ಲೇ 3 ಅಂತ ಆಗಿತ್ತು. ಓಕೆ, ಇದು ಇವತ್ತಿನ ನಮ್ಮ ಒಂದು ರಸಪ್ರಶ್ನೆ ಆಗಿತ್ತು. ಇನ್ನು ಒಂದು ನಿಮಗಿಲ್ಲೇ
ವರ್ಡ್ ವಾಲ್ ನಲ್ಲಿ ಒಂದಿದೆ, ಅದನ್ನೊಂದು ತೋರಿಸ್ತೇನೆ ನೋಡ್ರಿ, ಇನ್ನೂ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್ ಸ್ಟಾರ್ಟ್ ಮಾಡೋಣ. ಇಲ್ಲ ನೋಡ್ರಿ, 1000 ಆಸ್ ಅ ಪವರ್ ಆಫ್ 10 ಅಂತ ಇದೆ. ಓಕೆ, ಸೊ ಪವರ್ ಅಂದ್ರ 1000ನ್ನ 10ರ ರೂಪದಲ್ಲಿ ಯಾವ ರೀತಿ ನಾವು ಗುಣಾಕಾರ ಮಾಡಬಹುದು ಅಂದ್ರ, ಇಲ್ಲಿ ನೋಡ್ರಿ, 10ನ್ನ 3 ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗತ್ತ, 1000 ಬರ್ತೈತಿ. 10ನ್ನ ಎಷ್ಟು ಸತ ಗುಣಾಕಾರ ಮಾಡಿದಾಗ 10 ಬರ್ತೈತಿ, 1 ಸತಿ. ಅಂದ್ರ ನಾವೇನ್ ಮಾಡ್ತೇವಿ, 1. ಓಕೆ, ಆಮೇಲೆ 100ನ್ನ 10ನ್ನ ಎಷ್ಟು ಸತಿ ಗುಣಾಕಾರ ಮಾಡಿದಾಗ, ಪವರ್ ಅಂದ್ರೆ ಅದ್ರ ಅರ್ಥ ಏನ, 10ನ್ನ ಎಷ್ಟು ಸತ, ನಿಮಗ್ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ 10ನ್ನ ಎಷ್ಟು ಸತಿ ನಾವು ಗುಣಾಕಾರ ಮಾಡಿದಾಗ 100 ಬರ್ತೈತಿ, 2 ಸತಿ ಗುಣಾಕಾರ ಮಾಡಿದಾಗ ಬರ್ತೈತಲ್ಲ. ಓಕೆ, ಆಮೇಲೆ 1000ವನ್ನ ಘಾತಾಂಕ ರೂಪದಲ್ಲಿ ಬರಿಬೇಕು ನಾವು. ಘಾತಾಂಕ ರೂಪದಲ್ಲಿ ಅಂದ್ರೆ ಏನಾಗತ್ತ, ಕ್ಯೂಬ್. 100ನ್ನ ಘಾತಾಂಕ ರೂಪದಲ್ಲಿ ಬರಿಬೇಕು, ಅದು ಸ್ಕ್ವೇರ್ ಅಂತ ಬರ್ತೈತಿ. ನೆಕ್ಸ್ಟ್ ಎಷ್ಟಿದೆ ನೋಡ್ರಿ, 1,00,000 ಇದೆ. ಓಕೆ, ಸೊ ಇಲ್ಲಿ ಬಂತು ನೋಡಿ ಆನ್ಸರ್. 1,00,000ನ್ನ ಎಕ್ಸ್ಪೋನೆಂಟ್ ಅಂದ್ರ 5 0 ಅನ್ನಾಗಿ ನಾವು ಬರಿಬೇಕು. ಹೌದಾ, 10,000 ಇದೆ, ಅದನ್ನ ನಾವ್ ಎಷ್ಟ್ ಮಾಡ್ಬೇಕು, ಪವರ್ ಅಂದ್ರ 4 0ದಲ್ಲಿ ಬರಿಬೇಕು. ಪವರ್ ಅಂದ್ರ ಓಕೆ, 10,000ವನ್ನ ಎಕ್ಸ್ಪೋನೆಂಟ್ ಅಂದ್ರೆ ಇಲ್ಲಿ ಬರೀತೇನೆ ನೋಡ್ರಿ. ಓಕೆ, ಈ ರೀತಿ ಇಲ್ಲಿ 1,00,000ವನ್ನ 5 0 ಇದೆಯಲ್ಲ, 5 ಸತ ಗುಣಾಕಾರ ಮಾಡ್ಬೇಕು. ಓಕೆ, 1 2 3 4 5 ಇದನ್ನ ಇಲ್ಲೇ ಡ್ರ್ಯಾಗ್ ಮಾಡಿ ಇರ್ತೇನೆ ನೋಡ್ರಿ. ಆಮೇಲೆ 10 ಆಸ್ ಅನ್ ಎಕ್ಸ್ಪೋನೆಂಟ್, 10ನ್ನ ನಾವು ಘಾತಾಂಕ ರೂಪದಲ್ಲಿ ಬರಿಬೇಕಂದ್ರೆ ಅದನ್ನ ಏನ್ ಮಾಡ್ತೀವಿ, ಈ ರೀತಿ ಇರ್ತೇವೆ. ಕರೆಕ್ಟಾ? ಇದು ನಮ್ಗೆ ಏನಾಯ್ತು, ಇವಾಗ ಸಬ್ಮಿಟ್ ಕೊಡ್ತೇನೆ ನೋಡ್ರಿ, ಆನ್ಸರ್ ಕರೆಕ್ಟ್ ಇದಾವಲ್ಲ ತೋರಿಸ್ತಿರ್ತೀನಿ. ಓಕೆ, ವೆರಿ ಗುಡ್. ಎಲ್ಲಾ ಸ್ಟೂಡೆಂಟ್ಸ್ ನಮ್ಗ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ವೆರಿ ಗುಡ್. ಸೊ ಇಲ್ಲಿವರೆಗೆ ನಮ್ದು ಏನಾಯ್ತು, MCQ ಟೆಸ್ಟ್ ಕರೆಕ್ಟ್ ಆಯ್ತಾ? ಸೊ ನಿಮ್ಮ ಮಂಗಳವಾರ ಇರುವಂತ MCQ ಟೆಸ್ಟ್ ಗೆ ಪ್ರಿಪೇರ್ ಆಗ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಇದರ ಮುಂದಿನದೇನು ವಿಸ್ತೃತ ಸಂಕ್ಷಿಪ್ತ ರೂಪದಲ್ಲಿ ಬರೆಯೋದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ಆಲ್ ದ ಬೆಸ್ಟ್. ಓಕೆ, ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.